ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಮಳೆಗಾಲ ಮುಗಿತು, ಚಳಿಗಾಲ ಬಂದರೂ ಕೂಡ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ಮಳೆ ಆಗ್ತಾ ಇದೆ, ಚಳಿ ಕೂಡ ಜೋರಾಗಿದೆ. ಈ ಬದಲಾವಣೆ ಆಗ್ತಾ ಇರುವಂಥ ಹವಾಮಾನದಿಂದ ಮನುಷ್ಯರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಏರುಪೇರುಗಳಾಗ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಹೃದಯಾಘಾತ, ಈ ರೀತಿಯಾದಂಥ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಚಳಿಯಿಂದಲೇ ಈ ರೀತಿಯೆಲ್ಲ ಆಗುತ್ತಾ? ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮ ವೀಕ್ಷಕರಲ್ಲೂ ಇರಬಹುದು. ಆ ಎಲ್ಲ ಗೊಂದಲಗಳಿಗೂ ಪರಿಹಾರವನ್ನು ನೀಡುವಂಥ ಕಾರ್ಯವನ್ನು ಅಥವಾ ಕೆಲಸವನ್ನು ಈ ವಿಶೇಷ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ವಿ. ಇದೇ ಹೊತ್ತಿನ ವಿಶೇಷ ಹೃದಯ ಜೋಪಾನ, ಸರಿ ಇಲ್ಲ ಹವಾಮಾನ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆ ಮಳೆ ಆದರೆ ಮತ್ತೊಂದು ಕಡೆ ಮೈ ನಡುಗಿಸೋ ಚಳಿ ಬೇರೆ ಇದೆ. ಚಳಿ ಹೆಚ್ಚಾಗ್ತಾ ಇದೆ. ಚಳಿ ಹೆಚ್ಚಾದರೆ ಹೃದಯಾಘಾತ ಆಗುತ್ತಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇವೆ ಎನ್ನುವುದಾಗಿ ಗೊತ್ತಾಗ್ತಾ ಇದೆ. ಹೃದಯಾಘಾತದ ಬಗ್ಗೆ ಯಾವ ರೀತಿಯಾದಂಥ ಕಾಳಜಿ ವಹಿಸೋದು ಅಗತ್ಯ? ಹೃದಯಾಘಾತದಿಂದ ಪಾರಾಗೋದು ಹೇಗೆ? ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇರಬಹುದು. ದಿನನಿತ್ಯವೂ ಕೂಡ ಚಳಿ ಹೆಚ್ಚಾಗ್ತಾ ಇದೆ. ಹೃದಯಾಘಾತ ಮಾತ್ರ ಅಲ್ಲ, ಹವಾಮಾನ ಏರುಪೇರಾದಂಥ ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯದಲ್ಲಿ ಉಂಟಾಗುವಂಥ ಏರುಪೇರುಗಳು ಏನು ಅಥವಾ ಪರಿಣಾಮ ಏನಾಗುತ್ತೆ, ಎಲ್ಲ ವಿಚಾರಗಳ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗೆಯೇ ಈ ಕುರಿತಂತೆ ತಜ್ಞ ವೈದ್ಯರಾಗಿರುವಂಥ ಶರದ್ ಕುಲಕರ್ಣಿಯವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಚಳಿಗಾಲದಲ್ಲಿ ಏನು ಹೆಚ್ಚಾಗ್ತಾ ಇದೆ ಅಂತ ತುಂಬ ಡಿಸ್ಕಷನ್ಸ್ಗಳಾಗ್ತಾ ಇದೆ. ಹೃದಯಾಘಾತ ತುಂಬ ಹೆಚ್ಚಾಗ್ತಿದೆ ಅಂತ. ಯಾಕೆ ಹಿಂಗಾಗುತ್ತೆ? ಎಕ್ಸ್ಟ್ರೀಮ್ ಚಳಿ ಇದ್ದಾಗ, ಎಕ್ಸ್ಟ್ರೀಮ್ ಕೋಲ್ಡ್ ಇದ್ದಾಗ ಯಾಕಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ನಮ್ಮ ರಕ್ತನಾಳಗಳೇನಿರುತ್ತೆ ಅದು ಆಗೋಗ್ಬಿಡುತ್ತೆ ಚಳಿಯಿಂದ. ಸೊ ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದು ಹೆಚ್ಚಾಗಿಬಿಟ್ಟು ಈ ರೀತಿಯಾದಂಥ ಹೃದಯಾಘಾತಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ಅಲರ್ಜಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅದು ಅಲರ್ಜಿ ಕೋಲ್ಡ್ ಕಾಫ್ ಇರ್ಬೋದು, ಸ್ಕಿನ್ ಅಲರ್ಜೀಸ್ಗಳಿರ್ಬೋದು, ಇದು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಸ್ಪೆಷಲಿ ಮಕ್ಕಳು ಮತ್ತು ವೃದ್ಧರು ಏನಿದ್ದಾರೆ ಅವರು ಸ್ವಲ್ಪ ಹುಷಾರಾಗಿರಬೇಕು. ಆದಷ್ಟು ತುಂಬ ಚಳಿ ಇದ್ದಾಗ, ಈಗೇನು ನಮ್ಮ ವೆದರ್ ಎಲ್ಲ ಇದೆ ಈ ರೀತಿ ಇದ್ದಾಗ ಆದಷ್ಟು ಅವ್ರು ಹೊರಗಡೆ ಹೋದರೆ ಸ್ವಲ್ಪ ಸ್ವೆಟರ್ಗಳನ್ನು ಹಾಕೋದಂಥದ್ದು ಅಥವಾ ಮಂಕಿ ಕ್ಯಾಪ್ಗಳನ್ನು ಹಾಕಿ ಹೊರಗಡೆ ಹೋಗುವಂಥದ್ದನ್ನು ಮಾಡಬೇಕು. ಅಥವಾ ಮನೆಯಲ್ಲೇ ಇರುವಂಗೆ ಅವಕಾಶ ಇತ್ತು ಅಂದರೆ ಹಾಗೆ ಇರೋದು ತುಂಬ. ಗಮನಿಸಿದ್ರಿ ತಜ್ಞ ವೈದ್ಯರು ಏನು ಹೇಳಿದ್ರು ಅಂತೇಳಿ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲೂ ಕೂಡ ತಜ್ಞ ವೈದ್ಯರು ಇದ್ದಾರೆ ನಮ್ಮ ಜೊತೆ. ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ರಾಮ್ ನರೇಶ್ ಸೌದ್ರಿ, ಹೃದ್ರೋಗ ತಜ್ಞರು, ಮೆಡಿಕವರ್ ಆಸ್ಪತ್ರೆ ಬೆಂಗಳೂರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರಬಹುದು, ಈ ಚಳಿಗಾಲ ಬಂದಾಗ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಹೆಚ್ಚಾಗಿ ಆಗುತ್ತಾ ಅಂತ ಹೇಳಿ. ಸಾಕಷ್ಟು ಜನ ಗೊಂದಲ ಕೂಡ ಇದೆ. ನಿಜಾನ ಸರ್ ಇದು? ಹೌದು, ನಿಜ. ಆಕ್ಚುಲಿ ಎಷ್ಟೊಂದು ಕಾರ್ಡಿಯಾಲಜಿ ಸೊಸೈಟೀಸ್ ಇದಾವೆ, ದೇ ಹ್ಯಾವ್ ಡನ್ ಸ್ಟಡೀಸ್. ಅದರಲ್ಲಿ ಏನು ಕಾಣಿಸಿದೆ ಅಂತಂದ್ರೆ ಇನ್ಸಿಡೆನ್ಸ್ ಆಫ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ಕೊಂತೀವಿ. ಬೇಸಿಗೆ ಕಾಲ, ಸಮ್ಮರ್ ಸೀಸನ್ ಕಂಪೇರ್ ಮಾಡಿದ್ರೆ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಆಲ್ಮೋಸ್ಟ್ 2 times ಮೋರ್. ನಾಟ್ ಓನ್ಲಿ ಇನ್ಸಿಡೆನ್ಸ್ ಜೊತೆಗೆ ಈವನ್ ಸಿವಿರಿಟಿ ಅಂತ ಹೇಳ್ತೀವಿ, ಅಂದರೆ ಮಾರ್ಟಾಲಿಟಿ ರೇಟ್. ಸಪೋಸ್ ಹೃದ್ರೋಗ ಲೈಕ್ ಹೃದಯಾಘಾತ ಆಯಿತು, ಹೃದಯ ವೈಫಲ್ಯದಿಂದ ಪೇಷಂಟ್ ಅಡ್ಮಿಟ್ ಆಗೋದಾಯಿತು, ಇದರಿಂದ ಇದಾದಾಗ ಆ್ಯಕ್ಚುಲಿ ನಾಟ್ ಓನ್ಲಿ ವೆನ್ ಮಾರ್ಟಾಲಿಟಿ ರೇಟ್ ಅಂದರೆ ಸಾವಿನ ಪ್ರಕರಣ ಅದನ್ನು ಜಾಸ್ತಿ ಆಗುತ್ತೆ. ಅಂದರೆ ಸರ್ವೈವಲ್ ಇಸ್ ಲೆಸರ್ ಇನ್ ವಿಂಟರ್ ಸೀಸನ್ ವೆನ್ ಕಂಪೇರ್ ಟು ದ ಸಮ್ಮರ್ ಸೀಸನ್ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಚಳಿಗಾಲದಲ್ಲಿ ಅಂತಂದ್ರೆ, ಚಳಿಗಾಲ ಆದಾಗ ದೇರ್ ಇಸ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಫ್ ಬ್ಲಡ್ ವೆಸಲ್ಸ್. ಅಂದ್ರೆ ನಮ್ಮ ಬ್ಲಡ್ ವೆಸಲ್ಸ್, ರಕ್ತನಾಳಗಳು ಸಂಕುಚಿತವಾಗುತ್ತೆ. ಸೊ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆದಾಗ ಏನಾಗುತ್ತೆ, ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಮತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆರ್ ಅಡ್ರಿನರ್ಜಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗ ಆದಾಗ ಹೃದಯ, ಹಾರ್ಟ್ ಹ್ಯಾಸ್ ಟು ಪಂಪ್ ಮೋರ್, ಇಟ್ ಹ್ಯಾಸ್ ಟು ಪಂಪ್ ಅಗೇನ್ಸ್ಟ್ ಹೈಯರ್ ಬ್ಲಡ್ ಪ್ರೆಷರ್. ಸೊ ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ದೇರ್ ವಿಲ್ ಬಿ ಡಿಮ್ಯಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಪೇಷಂಟ್ಸ್, ಈಗ ಆಲ್ರೆಡಿ ಅವರಿಗೆ ಹೃದಯ ವೈಫಲ್ಯ ಇತ್ತು, ಇಲ್ಲ ಆಲ್ರೆಡಿ ಅವರಿಗೆ ಕಾಂಪ್ರಮೈಸ್ಡ್ ಹಾರ್ಟ್ ಅಂತ ಹೇಳ್ತೀವಿ, ಅಂದ್ರೆ ಲೈಕ್ ಬ್ಲಡ್ ವೆಸಲ್ಸ್ ಕಾಂಪ್ರಮೈಸ್ಡ್ ಇತ್ತು ಅವ್ರು ಆಲ್ರೆಡಿ ಇತ್ತಂದ್ರೆ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ದ ಹಾರ್ಟ್ ಕೆನಾಟ್ ಪಂಪ್ ಅಗೇನ್ಸ್ಟ್ ದ ರಿಕ್ವೈರ್ಡ್ ಡಿಮ್ಯಾಂಡ್. ಅವಾಗ ಈ ಥರ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ತದೆ. ಅದಕ್ಕೆ ಹೃದಯಾಘಾತ ಆಯಿತು, ಹೃದಯ ವೈಫಲ್ಯ ಆಯಿತು, ಇದೆಲ್ಲ ಮೋಸ್ಟ್ ಕಾಮನ್ ಇನ್ ವಿಂಟರ್ ಸೀಸನ್. ಮೀನ್ಸ್ ಇನ್ಸಿಡೆನ್ಸ್ ಇಸ್ ಮೋರ್ ಇನ್ ವಿಂಟರ್ ಸೀಸನ್ ವೆನ್ ಕಂಪೇರ್ ಟು ಸಮ್ಮರ್ ಸೀಸನ್, ಬೇಸಿಗೆ ಕಾಲದಲ್ಲಿ. ಈ ಎರಡು ಸೀಸನ್ಗಳಿಗೆ ಕಂಪೇರ್ ಮಾಡಿದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲೇ ಜಾಸ್ತಿ ಆಗುತ್ತೆ. ಎಸ್, ಈಗ ಹೇಳ್ತಾ ಇದ್ರೆ ಇದಕ್ಕೆ ಇರುವಂಥ ಕಾರಣಗಳು ಏನೇನು ಅಂತೇಳಿ.
ಅದೇ ಹೇಳಿದ್ನಲ್ಲ, ಈಗ ಹವಾಮಾನ ಲೈಕ್ ಟೆಂಪ್ರೇಚರ್ಸ್ ಕಡಿಮೆ ಆದಾಗ ಆಮೇಲೆ ಅವ್ರು ಏನಾರ ಪ್ರಾಪರ್ ಕ್ಲೋತಿಂಗ್ ಉಡುಪುಗಳು ಸರಿಯಾಗಿ ಧರಿಸಲಾರದ ಹೊರಗಡೆ ಹೋದಾಗ ಏನಾಗುತ್ತೆ, ಟೆಂಪ್ರೇಚರ್ಸ್ ಕಡಿಮೆ ಇದ್ದಾಗ ವ್ಯಾಸೋ ಕನ್ಸ್ಟ್ರಕ್ಷನ್ ನಾರ್ಮಲ್ ಫಿನಾಮಿನಾ. ವ್ಯಾಸೋ ಕನ್ಸ್ಟ್ರಕ್ಷನ್ ಬ್ಲಡ್ ವೆಸಲ್ ಎಲ್ಲ ಸಣ್ಣದಾದಾಗ, ಸೊ ಅವಾಗ ನಮಗೆ ಬ್ಲಡ್ ಪ್ರೆಷರ್ ಮತ್ತು ದರ್ ಈಸ್ ಚೇಂಜಸ್ ಇನ್ ದ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಎರಡೂ ಚೇಂಜಸ್ ಆಗುತ್ತೆ. ಅದರಿಂದ ಅಕಸ್ಮಾತ್ ಹಾರ್ಟ್ ಚೆನ್ನಾಗಿತ್ತು ಏನೂ ಪ್ರಾಬ್ಲಮ್ ಇಲ್ಲ, ಕಾಂಪ್ರಮೈಸ್ಡ್ ಹಾರ್ಟ್ ಅಂತ ಹೇಳ್ತೀವಿ, ಅಂದರೆ ಆಲ್ರೆಡಿ ಪೇಷಂಟ್ಸ್ಗೆ ಹೃದಯ ವೈಫಲ್ಯ ಇತ್ತು, ಇಲ್ಲ ಕಾಂಪ್ರಮೈಸ್ಡ್ ಬ್ಲಡ್ ವೆಸಲ್ಸ್, ಅವರ ರಕ್ತನಾಳ ಸಣ್ಣದಾಗಿತ್ತು ಅಂತಂದರೆ ಅಂಥ ಕಾರಣದಲ್ಲಿ ದೇ ಕೆನಾಟ್ ಮ್ಯಾಚ್ ವಿತ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಅವಾಗ ಅವರಿಗೆ ಈ ಥರ ಸಿಂಪ್ಟಮ್ಸ್ ಆಗಲಿ, ಈ ಥರ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಡಿಸೀಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸರ್, ಇದರಿಂದ ಪಾರಾಗೋದು ಹೆಂಗೆ ಅಂತೇಳಿ ತುಂಬ ಜನರಿಗೆ ಈಗ ಚಳಿಗಾಲ ಬಂದಿದೆ, ತುಂಬ ಜನ ಅಂದ್ಕೊಳ್ತಿರ್ತಾರೆ. ಕೆಲವೊಂದಿಷ್ಟು ನೀವು ಕೂಡ ಉದಾಹರಣೆಗಳನ್ನು ಕೊಡ್ತಾ ಇದ್ರಿ, ಕೆಲವರಿಗೆ ಮುಂಚೆಯಿಂದ ಸಮಸ್ಯೆಗಳು ಇರುತ್ತೆ, ಹೃದಯ ಸಂಬಂಧಿ ಸಮಸ್ಯೆಗಳಿರುತ್ತೆ, ಪಾರಾಗೋದು ಹೆಂಗೆ ಅಂತೇಳಿ ಸರ್. ಸೊ ಪ್ರಿವೆಂಟಿವ್ ಮೆಷರ್ಸ್ ಅಂತ ತೊಗೊಳ್ಬೇಕು ನಾವು. ಆದಷ್ಟು ಈಗ ವಯಸ್ಸಾದವರು, ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಜಾಸ್ತಿ ಈ ಥರ ಹೊರಗಡೆ ಚಳಿಗಾಲದಲ್ಲಿ ತಾಪಮಾನ ಭಾಳ ಕಡಿಮೆ ಇದ್ದಾಗ ಎಕ್ಸ್ಪೋಜರ್ ಕಡಿಮೆ ಮಾಡ್ಕೊಳ್ಬೇಕು. ಈವನ್ ವೆನ್ ಎವರ್ ನೆಸೆಸರಿ ನಮಗೆ ಅಗತ್ಯವಿದ್ದಾಗ ಮಾತ್ರ ಹೊರಗಡೆ ಹೋಗೋದು. ಯಾವಾಗಲೂ ಕ್ಲೋಸ್ಡ್ ಎನ್ವಿರಾನ್ಮೆಂಟ್, ಲೈಕ್ ಎನ್ವಿರಾನ್ಮೆಂಟಲ್ಲಿ ಲೈಕ್ ನಮಗೆ ಟೆಂಪ್ರೇಚರ್ಸ್ ಕರೆಕ್ಟಾಗಿ ಮೇಂಟೈನ್ ಆಗ್ತಿರ್ಬೇಕು ಅಂತ ಕಡೆ ನಾವು ಇರಬೇಕು, ಎಸ್ಪೆಷಲಿ ಈ ವಯಸ್ಸಾದವರು. ಆಮೇಲೆ ಪ್ರಾಪರ್ ಕ್ಲೋತಿಂಗ್ ಅಂತ ಹೇಳ್ತೀವಿ, ಉಡುಪುಗಳು ಕರೆಕ್ಟಾಗಿ ಧರಿಸಬೇಕು, ಸೊ ದಟ್ ಟೆಂಪ್ರೇಚರ್ಸ್ ಲೋ ಇತ್ತು ಅಂದ್ರೂ ಸಪೋಸ್ ಏನಾರು ಹೊರಗಡೆ ಹೋಗಿದ್ರೆ ಲೈಕ್ ಪ್ರಾಪರ್ ಕ್ಲೋತಿಂಗ್ ಆಗಲಿ, ಸ್ವೆಟರ್ಸ್ ಆಗಲಿ, ಈಗ ಮಂಕಿ ಕ್ಯಾಪ್ಸ್ ಆಗಲಿ ಇದು ಹಾಕ್ಕೊಂಡು, ಸೊ ದಟ್ ದೇ ಹ್ಯಾವ್ ಟು ಮೇಂಟೈನ್ ಪ್ರಾಪರ್ ಟೆಂಪ್ರೇಚರ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅದ್ರ ಜೊತೆಗೆ ಅವರಿಗೆ ಆಲ್ರೆಡಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಹೃದಯ ವೈಫಲ್ಯ ಆಗಿತ್ತಲ್ಲ, ಮುಂಚೆನೇ ಹೃದಯಾಘಾತ ಆಗಿತ್ತು ಅಂತಂದರೆ ಅವರೆಲ್ಲ ಅವರಿಗೆ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಲೈಕ್ ಶುಗರ್ ಮೆಡಿಸಿನ್ಸ್ ಆಯಿತು, ಬಿ ಪಿ ಮೆಡಿಸಿನ್ಸ್ ಆಯಿತು, ತಪ್ಪದೆ ಕರೆಕ್ಟಾಗಿ ತೊಗೊಳ್ಬೇಕು. ಈಗ ಅವ್ರು ಬಿ ಪಿ ಮೆಡಿಸಿನ್ಸ್ ಮಿಸ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ, ಅವಾಗ ಮೆಡಿಸಿನ್ಸ್ ಮಿಸ್ ಆಯಿತು ಅಂದರೆ ಬಿ ಪಿ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅದ್ರ ಜೊತೆಗೆ ಇವರು ಹೊರಗಡೆ ಚಳಿಗಾಲದಲ್ಲಿ ಎಕ್ಸ್ಪೋಜರ್ ಆದಾಗ ಇದ್ರ ಜೊತೆಗೆ ಮತ್ತೆ ಇನ್ನೂ ಬಿ ಪಿ ಜಾಸ್ತಿ ಆಗಿ ಹಾರ್ಟ್ ಮೇ ನಾಟ್ ಕೋಪ್ ಅಪ್ ವಿತ್ ದ ಡಿಮ್ಯಾಂಡ್. ಅವಾಗ ಈ ಥರ ಮತ್ತೆ ಫೇಲ್ಯೂರ್ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಳ್ಬೇಕು. ಮೂರನೇದು ಬಂದುಬಿಟ್ಟು, ಈಗ ಅವ್ರಿಗೇನಾದ್ರು ಶ್ವಾಸಕೋಶದ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ, ಬಿಕಾಸ್ ಎನಿ ಇಲ್ನೆಸ್ ಯಾಕಂದರೆ ನಿಮ್ಗೆ ಗೊತ್ತು, ಲೈಕ್ ಈ ಚಳಿಗಾಲದಲ್ಲಿ ಫೀವರ್ ಬರ್ಬೋದು, ಇಲ್ಲ ಫ್ಲೂ ಸಿಂಪ್ಟಮ್ಸ್ ಜಾಸ್ತಿ ಕಾಮನ್, ನ್ಯೂಮೋನಿಯಾಸ್ ಕಾಮನ್, ಹಾರ್ಟ್ ರಿಲೇಟೆಡ್ ಸಂಬಂಧ ಇಲ್ಲ, ಎನಿ ಅದರ್ ಡಿಸೀಸ್ ಆಯಿತು, ಲೈಕ್ ಫ್ಲೂ ಆಯಿತು, ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು, ಇಲ್ಲ ಜ್ವರಗಳಾಯಿತು, ಇವೆಲ್ಲ ಬಂದಾಗ ಡಿಮ್ಯಾಂಡ್ ಅಗೇನ್ ಜಾಸ್ತಿ ಆಗುತ್ತೆ. ಸೊ ಸೇಮ್ ಥಿಂಗ್, ಲೈಕ್ ವಾಟ್ ಎವರ್ ಮೇ ಬಿ ದ ಕಾಸ್ ಫಾರ್ ಡಿಮ್ಯಾಂಡ್, ಇದರ್ಸ್ ಬಿಕಾಸ್ ಆಫ್ ದ ಫೀವರ್ ಇಲ್ನೆಸ್ ಆರ್ ಹಾರ್ಟ್ ರಿಲೇಟೆಡ್ ಇಲ್ನೆಸ್ಸಿಂದ ನಮಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಗೇನ್ ಹೃದಯ ವೈಫಲ್ಯ ಆಗಲಿ ಈ ಥರ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಫೀವರ್ ಆಯಿತು, ಫ್ಲೂ ಸಿಂಪ್ಟಮ್ಸ್ ಇತ್ತು, ಆದಷ್ಟು ಏನಾದರೂ ಸಿಂಪ್ಟಮ್ಸ್ ಬಂತಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದನ್ನು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕಂಟ್ರೋಲ್ ಆಗುತ್ತೆ. ಆಮೇಲೆ ಈ ನಡುವೆ ವ್ಯಾಕ್ಸಿನೇಷನ್ ಅಂತ ಬೇರೆ ಬಂದಿದೆ, ಲೈಕ್ ಫ್ಲೂ ರಿಲೇಟೆಡ್ ವ್ಯಾಕ್ಸಿನ್ಸ್. ಏನಾದ್ರು ಎಲ್ಡರ್ಲಿ ಪೀಪಲ್, ನಮ್ಗೆ ವಯಸ್ಸಾದವ್ರಿಗೆ ಅವ್ರು ಆಲ್ರೆಡಿ ಲಂಗ್ಸ್ ಕಾಂಪ್ರಮೈಸ್ಡ್ ಇತ್ತು ಅಂತಂದರೆ ಅವರಿಗೆಲ್ಲ ವ್ಯಾಕ್ಸಿನ್ಸ್ ತೊಗೊಳ್ಳೋದು ಒಳ್ಳೆಯದು, ಸೊ ದಟ್ ಇಟ್ ವಿಲ್ ಪ್ರಿವೆಂಟ್ ದ ಇನ್ಫೆಕ್ಷನ್ಸ್ ಅಗೇನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಏನಂತಂತಂದರೆ, ಸ್ವಲ್ಪ ಆದರೂ ಸಿಂಪ್ಟಮ್ಸ್ ಕಾಣಿಸ್ತು, ಈಗ ಚೆಸ್ಟ್ ಪೇನ್ ಆಯಿತು, ಇಲ್ಲ ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ, ಉಸಿರಾಡಕ್ಕೆ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಹತ್ತಿರದಲ್ಲಿರೋ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸಣ್ಣದಿದ್ದಾಗೇ ತೋರಿಸ್ಕೊಂಡ್ಬಿಟ್ರೆ ಅವಾಗ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕಾಂಪ್ಲಿಕೇಟ್ ಆಗಲ್ಲ, ವಿಷಿಯಸ್ ಸೈಕಲ್ ಆಗೋದಿಲ್ಲ. ಅದು ಮೋರ್ ಇಂಪಾರ್ಟೆಂಟ್. ತುಂಬ ಜನ ಈ ನೆಗ್ಲಿಜೆನ್ಸಿ ಜಾಸ್ತಿ ಮಾಡ್ತಾರೆ. ಒಂದು ಜನರಲ್ ಫೀವರ್ ಬಂದರೂ ಕೂಡ ವಾಸಿ ಆಗುತ್ತೆ ಬಿಡು, ಮನೇಲಿದ್ದರೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ, ಅದು ಎಲ್ಲೋ ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬರ್ತಾರೆ, ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಆಗುತ್ತೆ ಅನ್ನುವಂಥ ನೆಗ್ಲಿಜೆನ್ಸಿಯಲ್ಲೇ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಈ ವಿಚಾರವಾಗಿ? ಅದೇ ಲೈಕ್ ಈಗ ಅವರು ಸ್ವಲ್ಪ ಒಂದೆರಡು ದಿವಸದ ಫೀವರ್ ಇತ್ತು, ಸ್ವಲ್ಪನೇ ಇತ್ತು ಅಂತ ಟ್ರೈ ಮಾಡಿ. ಎಸ್ಪೆಷಲಿ ವಯಸ್ಸಾದವರು ಮತ್ತು ಆಲ್ರೆಡಿ ಅವರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು. ತಜ್ಞರನ್ನ ಭೇಟಿಯಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಎಕ್ಸಾಕ್ಟ್ಲಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿರ್ಬೋದು ನಾವು, ಡೆಂಗು ಸೀಸನು ಬಂತು ಮಧ್ಯದಲ್ಲಿ, ಆವಾಗ ಅಸೋಸಿಯೇಟೆಡ್ ಪ್ಲೇಟ್ಲೆಟ್ ಕೌಂಟ್ಸ್ ಎಲ್ಲ ಕಡಿಮೆ ಆಯಿತು. ನಾರ್ಮಲ್ ಪರ್ಸನ್ಸ್ ಇದ್ರೇ ಈ ಡೆಂಗು ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದೆ. ಅಂಥದ್ರಲ್ಲಿ ಇವ್ರಿಗೆ ಆಲ್ರೆಡಿ ಹೃದಯ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಆಲ್ರೆಡಿ ಅವ್ರು ಬ್ಲಡ್ ಥಿನ್ನರ್ಸ್ ಬೇರೆ ತಗೊಳ್ತಿರ್ತಾರೆ, ಆ್ಯಂಟಿ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಇಂಥವ್ರಿಗೆ ಅದ್ರ ಆಲ್ರೆಡಿ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಡೌನ್ ಆಯಿತು ಅಂತ ಅವ್ರು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಲಾಸ್ಟ್ ಕಾಂಪ್ಲಿಕೇಟ್ ಆದಾಗ ಲಾಸ್ಟ್ ಟೈಮಲ್ಲಿ ಬಂದುಬಿಡ್ತಾರೆ ಎಮರ್ಜೆನ್ಸಿಗೆ, ಅವಾಗ ಏನು ಮಾಡ್ಲಿಕ್ಕಾಗಲ್ಲ, ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ. ಸೊ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಆಗಲಿ, ಸ್ವಂತ ಆರೈಕೆ ಮಾಡ್ಕೊಳ್ಳೋದಾಗಲಿ, ಸ್ವಂತ ಮೆಡಿಸಿನ್ಸ್ ತೊಗೊಳೋದಾಗಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ತಜ್ಞರನ್ನು ಮೀಟ್ ಆಗೋದು ಒಳ್ಳೆಯದು, ಎಸ್ಪೆಷಲಿ ವಯಸ್ಸಾದವರು ಮತ್ತು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಆಲ್ರೆಡಿ ಶುಗರು, ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು, ಆಲ್ರೆಡಿ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದವರು, ಇವರೆಲ್ಲ ತಜ್ಞರನ್ನು ತೋರಿಸ್ಬಿಟ್ಟು ಅದ್ರ ರಿಲೇಟೆಡ್ ಔಷಧಗಳಾಗಲಿ ಮೆಡಿಸಿನ್ಸ್ ತೊಗೊಳ್ಳೋದು ಒಳ್ಳೆಯದು.
ಸರ್, ಈಗ ತುಂಬಾ ಜನಕ್ಕೆ ಈ ಹೃದಯ ಸಂಬಂಧಿ ಸಮಸ್ಯೆ ಇದ್ದವರು ಅಥವಾ ಬೇರೆ ಬೇರೆ ಸಮಸ್ಯೆ ಇದ್ದವರು ಅವರಿಗೊಂದು ರುಟೀನ್ ಚೆಕಪ್ ಅಂತ ಇರುತ್ತೆ. ಡಾಕ್ಟರ್ ಹೇಳಿರ್ತಾರೆ ಇಂತಿಂಥ ಸಮಯಕ್ಕೆ ನೀವು ಆಸ್ಪತ್ರೆಗೆ ಬಂದು BP ಚೆಕ್ ಮಾಡ್ಕೊಳ್ಬೇಕು, ಶುಗರ್ ಚೆಕ್ ಮಾಡ್ಕೊಳ್ಬೇಕು ಅಂತೇಳಿ. ತುಂಬಾ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆ ನೆಗ್ಲೆಕ್ಟ್ ಮಾಡೋದ್ರಿಂದ ಉಂಟಾಗುವಂಥ ಪ್ರಾಬ್ಲಮ್ಗಳು ಏನೇನು ಅಂತ ಹೇಳಿ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರಿವೆಂಟಿವ್ ಹೆಲ್ತ್ ಚೆಕ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರಿವೆಂಟಿವ್ ಹೆಲ್ತ್ ಚೆಕ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಶುಗರ್ BP ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದರೆ ಮೆಡಿಸಿನ್ಸ್ ಬರೆದಾದ್ಮೇಲೆ ತಜ್ಞರು ಇಂತಿಷ್ಟು ಟೈಮ್ಗೆ ಲೈಕ್ ಪೀರಿಯಾಡಿಕ್ ಫಾಲೋಅಪ್ ಅಂತ ಹೇಳ್ತೀವಿ, ಲೈಕ್ 2 ಮಂತ್ಸು 3 ಮಂತ್ಸು 3 ತಿಂಗಳಾದ್ಮೇಲೆ ಬರೋಕ್ಕೆ ಹೇಳಿರ್ತಾರೆ. ಬಟ್ ಇವ್ರೇನು ಮಾಡ್ತಾರೆ ಅಂದರೆ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ BP ಶುಗರು ಮತ್ತು ಅವರ ಸಿಮ್ಟಮ್ಸ್ ಎಲ್ಲ ಚೆನ್ನಾಗಾದ್ಮೇಲೆ ಎಲ್ಲ ಚೆನ್ನಾಗಿದ್ದೀನಿಲ್ಲ, ನಾನು ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ, ಸುಮ್ಮನೆ ಇದೆಲ್ಲ ವೇಸ್ಟ್ ಅಲ್ಲ ನಮಗೆ ಅಂತ ದೇ ವಿಲ್ ಸ್ಟಾಪ್ ಇಟ್. ಆರ್ ದೇ ಡೋಂಟ್ ಕಮ್ ಟು ಫಾಲೋಅಪ್ಪೇ ಬರಲ್ಲ, ಇಲ್ಲಾಂದರೆ ಮೆಡಿಸಿನ್ ಸ್ಟಾಪ್ ಮಾಡಿಬಿಡ್ತಾರೆ. ಇದರಿಂದ ಅದು ವಿಷಯ ಸೈಕಲ್ ಅಂತ ಹೇಳಿದ್ನಲ್ಲ, ಬಿಟ್ಟ ಮೇಲೆ ಈ ಥರ ಸಡನ್ನಾಗಿ ಕಾಂಪ್ಲಿಕೇಶನ್ಸ್ ಆಗೋದು, ಲೇಟ್ ಸ್ಟೇಜಲ್ಲಿ ಹಾಸ್ಪಿಟಲ್ ಬರೋದು, ಇದೆಲ್ಲ ಆಗುತ್ತೆ. ಸೊ ಈವನ್ ಅವ್ರಿಗೆ ಏನು ಸಿಮ್ಟಮ್ಸ್ ಇಲ್ಲ ಅಂದ್ರೂ BP ಶುಗರ್ ಕಂಟ್ರೋಲ್ ಇದ್ರೂ ಪೀರಿಯಾಡಿಕ್ ಫಾಲೋಅಪ್ ಡಾಕ್ಟರ್ ಸ್ಪೆಸಿಫಿಕ್ ರೀಸನ್ನಿಂದ ಅವ್ರನ್ನ ಪರಕ್ಕೆ ಹೇಳಿರ್ತಾರೆ. ಲೈಕ್ ECG ಚೆಕ್ ಮಾಡೋಕ್ಕೋ ಇಲ್ಲ BP ಶುಗರ್ ಕಂಟ್ರೋಲ್ ಹೇಗಿದೆ ಅಂತ ನೋಡೋಕ್ಕೋ ಅವ್ರು ಕರೆಕ್ಟಾಗಿ ಅದನ್ನು ಫಾಲೋಅಪ್ ಬಂದರೆ ಅವ್ರು ಆ್ಯಕ್ಚುಲಿ ಶುಗರ್ BP ಕಂಟ್ರೋಲ್ ಇದ್ದರೆ ಮತ್ತು ಕೊಲೆಸ್ಟ್ರಾಲ್ ಇಂಪಾರ್ಟೆಂಟ್ ಏನು ಮಾಡ್ತಾರೆ, ಕೊಲೆಸ್ಟ್ರಾಲ್ ನಾರ್ಮಲ್ ಆಯಿತು ಅಂದ ತಕ್ಷಣ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಹಾಗಲ್ಲ. ಆ್ಯಕ್ಚುಲಿ ಆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಲೋವರ್ ರೇಂಜಲ್ಲಿ ಭಾಳ ವರ್ಷ ಮೇಂಟೈನ್ ಮಾಡಬೇಕು. ಅವಾಗೆ ನಮಗೆ ಈ ಬ್ಲಾಕೇಜಸ್ ಮತ್ತೆ ಫರ್ದರ್ ಜಾಸ್ತಿ ಆಗ್ಲಾರ್ದಂಗೆಲ್ಲ ಪ್ರಿವೆಂಟ್ ಆಗುತ್ತೆ. ಸೊ ಈ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೋಬೇಕು. ಇಷ್ಟಿಷ್ಟು ರೇಂಜಲ್ಲೇ ಶುಗರ್ ಆಯಿತು, BP ಆಯಿತು, ಕೊಲೆಸ್ಟ್ರಾಲ್ ಆಯಿತು ಇರಬೇಕಂತ ನಮಗೆ ಈ ಗೈಡ್ಲೈನ್ಸಲ್ಲಿ ಹೇಳಿರ್ತಾರೆ. ಆ ಥರ ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ಇವರು ಅದು ರಿಲೇಟೆಡ್ ಪೇಷಂಟ್ಸ್ ಅದು ರಿಲೇಟೆಡ್ ಇರಲಾರ್ದಂಗೆ ಏನೋ ಸ್ವಲ್ಪ ಕಡಿಮೆ ಆಯಿತು, ಶುಗರ್ ಕಡಿಮೆ ಆಯಿತು ಅಂತ ಬಿಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಆ ರೇಂಜಲ್ಲೇ ಕಂಟ್ರೋಲ್ ಇದ್ದರೆ ಮಾತ್ರ ಲಾಂಗ್ ಟರ್ಮಲ್ಲಿ ಮತ್ತೆ ಅದೇ ಹಾರ್ಟ್ ಅಟ್ಯಾಕ್ಸ್ ರಿಪೀಟ್ ಆಗ್ಲಾರ್ದಂಗೆ ನಾವು ಪ್ರಿವೆಂಟ್ ಮಾಡ್ಬೋದು. ಈ ರುಟೀನ್ ಚೆಕಪ್ಗಳನ್ನು ತಪ್ಪಿಸೋದ್ರಿಂದ ಯಾರಾದರೂ ಮಿಸ್ ಮಾಡ್ತಾರೆ, ನಾನು ಹೋಗಲ್ಲ ರುಟೀನ್ ಚೆಕಪ್ ಹೋಗಲ್ಲ ಅಂತ ಹೇಳಿದರೆ ಅವರಿಗೆ ಹೃದಯಾಘಾತ ಆಗುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿವೆ ಸರ್? ಡೆಫಿನೆಟ್ಲಿ ಜಾಸ್ತಿ ಇದೆ. ಯಾಕಂದರೆ ಈಗ ಎಸ್ಪೆಷಲಿ ಈಗ ಇದು ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಕರೆಕ್ಟಾಗಿ ಫಾಲೋಅಪ್ ಬರಬೇಕು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಇರಲಾರ್ದವ್ರು ಕೂಡ ಲೈಕ್ ಅವರಿಗೆ ಆಲ್ಸೋ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇಲ್ಲ ಅವರಿಗೆ ಕೆಟ್ಟ ಅಭ್ಯಾಸಗಳಿರುತ್ತೆ. ಲೈಕ್ ಸ್ಮೋಕಿಂಗ್ ಇಸ್ ವೆರಿ ಮಚ್ ಕಾಮನ್ ನೌ ಡೇಸ್. ಇಟ್ಸ್ ದ ಮೋಸ್ಟ್ ಪ್ರಿವೆಂಟಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಸ್ಮೋಕಿಂಗ್ ಮಾಡೋರು ಇಲ್ಲ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆಯಿತು, ಇವರೆಲ್ಲ ಆಮೇಲೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಲೈಕ್ ಅವ್ರ ಮನೆಯಲ್ಲಿ ಲೈಕ್ ವೆರಿ ಯಂಗ್ ಲೈಕ್ 40 ಇಯರ್ಸ್ 50 ಇಯರ್ಸಲ್ಲೇ ಯಾರೋ ಸಡನ್ ಕಾರ್ಡಿಯಕ್ ಡೆತ್ ಆಗಿರುತ್ತೆ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅಂಥವ್ರು ಸ್ಪೆಸಿಫಿಕಲಿ ಈ ಪೀರಿಯಾಡಿಕ್ ಫಾಲೋಅಪ್ ಮಾಡಿಸ್ಲೇಬೇಕು. ಆಮೇಲೆ ಎಸ್ಪೆಷಲಿ ಈಗ ಚೆಕಪ್ ಮಾಡಿಸಿದಾಗ ಅವ್ರಿಗೆ ಏನಾರ ಕೊಲೆಸ್ಟ್ರಾಲ್ ಆಗಲಿ ಶುಗರ್ ಆಗಲಿ ಜಾಸ್ತಿ ಬಂದಿತ್ತು ಅಂಥವ್ರು ಸ್ಟ್ರಿಕ್ಟಾಗಿ ಅಟ್ಲೀಸ್ಟ್ 3 to 6 ಮಂತ್ಸ್ ಫಾಲೋಅಪ್ಪಲ್ಲಿ ಇರಬೇಕು. ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತೊಗೊಳ್ಬೇಕು. ಇದೇನಾಗುತ್ತೆ, ಕೊಲೆಸ್ಟ್ರಾಲ್ ಮತ್ತು ಶುಗರ್ ಇವೆಲ್ಲ ಶಾರ್ಟ್ ಟರ್ಮಲ್ಲಿ ಅದರ ಎಫೆಕ್ಟ್ಸ್ ಗೊತ್ತಾಗೋದಿಲ್ಲ, ಲಾಂಗ್ ಟರ್ಮಲ್ಲಿ ಎಫೆಕ್ಟ್ಸ್ ಗೊತ್ತಾಗುತ್ತೆ. ಶುಗರ್ 250 ಇದ್ದವ್ರು ಕೂಡ ಆಲ್ಮೋಸ್ಟ್ 300 ಇದ್ದವ್ರು ಕೂಡ ಆರಾಮಾಗೇ ಇರ್ತಾರೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಲೈಕ್ 6 months ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ಡ್ಯಾಮೇಜಿಂಗ್ ದ ಬ್ಲಡ್ ವೆಸಲ್ಸ್ ಆಲ್ ಓವರ್ ದ ಬಾಡಿ. ಕಣ್ಣಿಂದಾಯಿತು, ಕಿಡ್ನಿದಾಯಿತು, ಹಾರ್ಟ್ದಾಯಿತು, ಎಲ್ಲ ಬ್ಲಡ್ ವೆಸಲ್ಸ್ ಕಾಂಪ್ರಮೈಸ್ ಆಗ್ತಾ ಬರುತ್ತೆ. ಸೊ ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಎಲ್ಲ ಕಡೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಇದು ಇಟ್ಸ್ ಕೈಂಡ್ ಆಫ್ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲೈಕ್ ಲಾಸ್ಟ್ ಸ್ಲೋ ಆಗಿ ಅಟ್ಯಾಕ್ ಆಗ್ತಾ ಬರುತ್ತೆ. ಆಮೇಲೆ ಲಾಸ್ಟಿಗೆ ನಮ್ಮ ಕಾಂಪ್ಲಿಕೇಶನ್ಸ್ ಆದಾಗ ಅವರು ಡಾಕ್ಟರ್ ಹತ್ರ ಬರ್ತಾರೆ. ಸೊ ಅದೆಲ್ಲ ಪ್ರಿವೆಂಟ್ ಮಾಡಬೇಕು ಅಂತಂತಂದರೆ ನಾವು ಕರೆಕ್ಟಾಗಿ ಫಾಲೋಅಪ್ಪಲ್ಲಿ ಬರಬೇಕು. ಶುಗರು ಮತ್ತು BP ಮತ್ತು ಕೊಲೆಸ್ಟ್ರಾಲ್ ಈ 3 ಥಿಂಗ್ಸ್ ಕಂಪಲ್ಸರಿ ಕಂಟ್ರೋಲ್ ಇಟ್ಕೊಳ್ಬೇಕು. ವೆಲ್ ಸರ್, ವೆಲ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಪ್ರದೀಪ್ ಹಾರ್ನಹಳ್ಳಿ, ಮಣಿಪಾಲ ಆಸ್ಪತ್ರೆ, ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚಳಿಗಾಲ ಬಂದಿದೆ, ಹವಾಮಾನ ಏರಿಳಿತ ಆಗ್ತಾ ಇದೆ. ಈ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಚಳಿಯೂ ಕೂಡ ಕಾರಣ ಎನ್ನುವಂಥ ಒಂದಷ್ಟು ಅಂಶಗಳು ನಾವು ಗಮನಿಸಬೇಕಾಗತ್ತೆ. ಚಳಿಗಾಲ ಎಷ್ಟು ಡೇಂಜರಸ್ ಸರ್? ಸರ್ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ ಸರ್? ವೆಲ್ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಡಾಕ್ಟರ್ ಪ್ರದೀಪ್ ಹಾರ್ನಹಳ್ಳಿ, ಹೃದ್ರೋಗ ತಜ್ಞರು, ಮಣಿಪಾಲ ಆಸ್ಪತ್ರೆ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸರ್ ಈಗ ಗಮನಿಸ್ತಾ ಇದ್ವಿ, ತುಂಬ ಜನ ನೆಗ್ಲಿಜೆನ್ಸಿ ವಿಚಾರವಾಗೂ ನಾವು ಮಾತನಾಡ್ತಾ ಇದ್ವಿ. ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಮುಂದಿನ ಹಂತದಲ್ಲಿ ಎನ್ನುವುದಾಗಿ.
ಇನ್ನೊಂದು ಕಡೆಯಲ್ಲಿ ಈ ಚಿಕ್ಕ ಪುಟ್ಟ ಏಜ್ಗಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೃದಯಾಘಾತ ಆಗ್ತಾ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ಇದಕ್ಕೆ ಏನು ಕಾರಣ ಸರ್? ಇದೆಲ್ಲವೂ ನಿಜಾನ ಹೇಗೆ? ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ನೀವು ಹೇಳಿರೋ ಫೈಂಡಿಂಗ್ಸ್ ಎಲ್ಲ ನಿಜ ಅಂತ ಹೇಳ್ತೀನಿ. ನಾವು ಆಲ್ಮೋಸ್ಟ್ ಲೈಕ್ 15 ಇಯರ್ಸ್ ಆಫ್ ಕಾರ್ಡಿಯಾಲಜಿ ಪ್ರಾಕ್ಟೀಸಲ್ಲಿ ನಾವು ನೋಡ್ತಿರೋ ಪ್ರಕಾರ ಜಸ್ಟ್ 6-8 ಇಯರ್ಸ್ ಬ್ಯಾಕ್ ನಮ್ಮ ಪ್ರಾಕ್ಟೀಸಲ್ಲಿ ಮೆಜಾರಿಟಿ ಹಾರ್ಟ್ ಪೇಷಂಟ್ಸ್ ಎಲ್ಲ 45 ಇಯರ್ಸ್ 50 ಇಯರ್ಸ್ ಮೇಲ್ಗಡೆನೇ ಬರ್ತಾ ಇತ್ತು. ಈ 30 ವರ್ಷ 35 ವರ್ಷ 40 ವರ್ಷ ಇಲ್ಲ 30 ವರ್ಷದ ಕೆಳಗಡೆ ಭಾಳ ಕಡಿಮೆ ಅಪರೂಪವಾಗಿ ನೋಡ್ತಾ ಇದ್ವಿ. ಬಟ್ ಈಗ ಈ ನಡುವೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಎಲ್ಲ ನೋಡಿದ್ರೆ ಅವ್ರ ವಯಸ್ಸು ಯೂಶ್ವಲ್ ಆಗಿ ತೊಗೊಂಡ್ರೆ ರೀಸೆಂಟಾಗೂ ಮೊನ್ನೆ ಎಲ್ಲ 35 ವರ್ಷ ಪೇಷಂಟ್ 37 ವರ್ಷ ಪೇಷಂಟಿಗೆ ಕೂಡ ಹಾರ್ಟ್ ಅಟ್ಯಾಕ್ಸ್ ಆಗಿದೆ. ಏನು ಹೇಳ್ಬೋದು ಅಂದರೆ ಒಂದು ಪ್ರಾಬಬ್ಲಿ ಇವರಿಗೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಇಲ್ಲಾಂದರೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತಂದರೆ ಪ್ರಾಬಬ್ಲಿ ಆಫ್ ಬ್ಯಾಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಕ್ ಅನ್ಕಂಟ್ರೋಲ್ಡ್ ಸ್ಮೋಕಿಂಗ್. ಸ್ಮೋಕಿಂಗ್ ಮೊನ್ನೆ ಒಂದು ಪೇಷಂಟ್ ಮಾಡಿದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಸ್ಮೋಕರ್ ಇದ್ದ, ಅವನು ಸ್ಮೋಕಿಂಗಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನೀವು ಬಿಡಬೇಕು ಅಂತಂದರೆ ಅವರಿಗೆ ಅದು ಸೀರಿಯಸ್ನೆಸ್ಸೇ ಅರ್ಥ ಆಗಲ್ಲ. ಅವರು ಸರ್ ಎಲ್ಲ ಆಂಜಿಯೋಪ್ಲಾಸ್ಟಿ ಮಾಡಿ ಆದಮೇಲೆ ಅವರಿಗೆ ವಾರ್ಡಿಗೆ ಶಿಫ್ಟ್ ಆದಮೇಲೆ ಡಿಸ್ಚಾರ್ಜ್ ಆದೋ ಟೈಮಲ್ಲಿ ಏನೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ವಿಚಾರಿಸಿದ್ಮೇಲೆ ಫಸ್ಟ್ ಕ್ವಶನ್ ಏನು ಕೇಳ್ತಾರೆ ಗೊತ್ತಾ? ವಿಲ್ ಬಿ ಶಾಕ್ಡ್, ಸರ್ ನಾನು ಸ್ಮೋಕಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಅವರಿಗೆ ಆ ಸೀರಿಯಸ್ನೆಸ್ಸೇ ಅರ್ಥ ಆಗ್ತಾ ಇಲ್ಲ. ಲೈಕ್ ಅದರಿಂದ ಇಟ್ಸ್ ಆ್ಯಸ್ ಐ ಸೆಡ್ ಸ್ಮೋಕಿಂಗ್ ಈಸ್ ದ ಮೋಸ್ಟ್ ರಿವರ್ಸಿಬಲ್ ಪ್ರಿವೆಂಟಬಲ್ ಫ್ಯಾಕ್ಟರ್. ಅಂದರೆ ಲೈಕ್ ನಾವು ಏನಾರ ಹಾರ್ಟ್ ಅಟ್ಯಾಕ್ ಪ್ರಿವೆಂಟಬಲ್ ಫ್ಯಾಕ್ಟರ್ಸ್ ಏನಾರ ತೊಗೊಂಡ್ರೆ ಸ್ಮೋಕಿಂಗ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಆ್ಯಕ್ಚುಲಿ. ಎಸ್ ಸರ್, ಇದೇ ವಿಚಾರವಾಗಿ ಮುಂದಿನ ಹಂತದಲ್ಲಿ ನಾನು ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಮತ್ತೊಬ್ಬರು ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್ ದಯವಿಟ್ಟು. ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚಳಿಗಾಲ ಶುರು ಆಯಿತು, ಒಂದಷ್ಟು ಜನರಿಗೆ ಭಯ ಕೂಡ ಶುರು ಆಗುತ್ತೆ. ಏನಕ್ಕಂತ ಹೇಳಿದ್ರೆ ಚಳಿಗಾಲದ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ನಾನು ಕೂಡ ಹೇಳ್ತಾ ಇದ್ದೆ ಸಂಪತ್ ಅವರೇ, ಮತ್ತೆ ಈ ಜಿ ಕನ್ನಡ ನ್ಯೂಸ್ ಒಂದು ವಾಹಿನಿಯಿಂದ ಏನಪ್ಪಾ ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ ಹೆಚ್ಚಾಗಿ ನಮ್ಮ ರಕ್ತ ನಾಳಗಳೇನಿರುತ್ತೆ ಅದು ಸಂಕುಚಿತವಾಗಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇದು ಹಲವಾರು ನಮ್ಮ ಫಿಸಿಯಾಲಜಿ ಅಂದ್ರೆ ನಮ್ಗೆ ನ್ಯಾಚುರಲ್ ಆಗಿ ಆಗುವಂಥದ್ದು. ಸೊ ಹಿಂಗೆ ಆಗ್ತಾ ಇರುವಾಗ ಎಲ್ಲೆಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಆಲ್ರೆಡಿ ಅವರು ಹೈಪರ್ ಟೆನ್ಷನ್ ಇರಬಹುದು, ಅವರಿಗೆ ಆಲ್ರೆಡಿ ಡಯಾಬಿಟಿಸ್ ಮೆಲೈಟಸ್ ಇರಬಹುದು, ಅವರ ಒಂದು ಲಿಪಿಡ್ ಪ್ರೊಫೈಲ್ ಏನಿದೆ ಅದು ತುಂಬಾ ಹೆಚ್ಚಾಗಿರ್ಬೋದು, ಅವರ ಒಂದು ಜೀವನ ಶೈಲಿ ಏನಿದೆ ಅದು ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಹುದು, ಮತ್ತೆ ಹಂಗೆ ಅವರಿಗೆ ವಯಸ್ಸು ತುಂಬಾ ಚಿಕ್ಕ ಮಕ್ಕಳು ಅಥವಾ ವೃದ್ಧರು, ಚಿಕ್ಕ ಮಕ್ಕಳಲ್ಲಿ ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಇರ್ಬೋದು, ಬಟ್ ಸಸೆಪ್ಟಿಬಲ್ ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುವಂತವ್ರು. ಅದೇ ರೀತಿ ವೃದ್ಧರು, ಸೊ ವಯಸ್ಸಾದವ್ರು ಏನಿರ್ತಾರೆ ಅವರೆಲ್ಲ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುವಂತವ್ರು. ಇವರೆಲ್ಲರಲ್ಲೂ ಕೂಡ ಈ ಚಳಿಗಾಲದಲ್ಲಿ ಇವಾಗ ನಾವು ನೋಡಿರುವಂಗೆ ಸ್ವಲ್ಪ ಹವಾಮಾನ ವೈಪರೀತ್ಯ ಅಂತ ಹೇಳ್ಬೋದು. ಸೊ ಹವಾಮಾನ ವೈಪರೀತ್ಯದಲ್ಲಿ ಈ ರೀತಿಯಾದಂತಹ ತೊಂದರೆಗಳಾಗ್ಬೋದು. ಇದಲ್ಲದೇನೆ ಅವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬಿಟ್ಟು ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆನಾ ಅಥವಾ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆನಾ ಅಂತ ನಾವು ಎಲ್ಲಾದ್ರೂ ಅವರು ಡಯಾಗ್ನೋಸ್ ಮಾಡೋದಲ್ಲಿ ಮಿಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರು. ಸರ್ ಹೇಳ್ತಿದ್ರು, ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಸ್ಮೋಕಿಂಗ್ ಬಗ್ಗೆ ಹೇಳ್ತಿದ್ರು. ಅನ್ಕಂಟ್ರೋಲ್ಡ್ ಸ್ಮೋಕಿಂಗ್ ಇರುತ್ತೆ, ಅವರು 3 months 4 months ಟ್ರೀಟ್ಮೆಂಟ್ ಆಗುತ್ತೆ ಅಥವಾ 5 months ಟ್ರೀಟ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ಸ್ಮೋಕಿಂಗ್ ಯಾವಾಗ ಮಾಡಬಹುದು, ಎಷ್ಟು ಮಾಡಬಹುದು ಅಂತ ಅವರು ವೈದ್ಯರಿಗೆ ಪ್ರಶ್ನೆ ಕೇಳ್ತಾರೆ. ನಾವು ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತ ನಾನು ಹೇಳ್ತೀನಿ ತುಂಬಾ ಸರಿ. ಯಾಕಂದ್ರೆ ಎಷ್ಟು ಮಾಡ್ಬೋದು ಸರ್ ಸ್ಮೋಕಿಂಗು? ನಾನು 2 ಸಿಗರೇಟ್ ಅನ್ನ ಸ್ಮೋಕ್ ಮಾಡ್ಬೋದಾ, 3 ಸಿಗರೇಟ್ ಅನ್ನ ಸ್ಮೋಕ್ ಮಾಡ್ಬೋದು ಒಂದು ದಿವಸಕ್ಕೆ? ಮುಂಚೆ ನಾನು 10 ಮಾಡ್ತಿದ್ದೆ ಸರ್, ಇವಾಗ ಕಡಿಮೆ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಮಾಡಿದ್ರು ಆಲ್ರೆಡಿ ವಾಯು ಮಾಲಿನ್ಯ ಇದೆ, ಅಲ್ಲಿ ಆಲ್ರೆಡಿ ಹವಾಮಾನ ವೈಪರೀತ್ಯ ಇದೆ, ಅದರ ಜೊತೆ ಎಲ್ಲಾ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಇದೆ, ಡ್ರಗ್ ಅಬ್ಯೂಸ್ ಇದೆ ಅಂತ ಹೇಳಿ. ಸೊ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯ ಏನಿದೆ ಅದರಲ್ಲಿ ಈ ರೋಗಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸಿಕೊಳ್ಳುವುದು ಸರ್ವೇ. ವೆಲ್ ಸರ್, ವೆಲ್ ಮುಂದಿನ ಹಂತದಲ್ಲಿ ಡಾಕ್ಟರ್ ಶರತ್ ಕುಲಕರ್ಣಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರದೀಪ್ ಹಾರ್ನಳ್ಳಿ ಅವರು ಕೂಡ ಜಾಯ್ನ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಡಾಕ್ಟರ್ ಪ್ರದೀಪ್ ಸರ್, ಗಮನಿಸ್ತಾ ಇದ್ವಿ ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗುತ್ತೆ, ನೀವು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರಿ ಸರ್, ಕಂಟಿನ್ಯೂ ಮಾಡಿ. ಸರ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ಸಮಸ್ಯೆಗಳು ಏನೇನು ತಜ್ಞ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಚಳಿಗಾಲ ಬಂತು ಅಂತ ಹೇಳಿದ್ರೆ ಜನರಲ್ಲೂ ಕೂಡ ಒಂದಷ್ಟು ಆತಂಕಗಳು ಎದುರಾಗುತ್ತೆ. ಇನ್ನು ತಮ್ಮ ದೈನಂದಿನ ಜೀವನ ಹೇಗಿರಬೇಕು, ಅದರಿಂದ ಉಂಟಾಗುವಂಥ ಪರಿಣಾಮಗಳು. ಎಸ್, ಡಾಕ್ಟರ್ ಪ್ರದೀಪ್ ಹಾರ್ನಳ್ಳಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಸರ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ ಸರ್, ಕಂಟಿನ್ಯೂ ಮಾಡಿ.
ಕೇಳಿಸ್ತದೆ ನಿಮಗೆ? ಎಸ್ ಡಾಕ್ಟರ್ ಪ್ರದೀಪ್ ಸರ್, ದಯವಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ರೀಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ ಸರ್ ನಿಮ್ಮನ್ನ. ಹಾಗೆಯೇ ಶರತ್ ಕುಲಕರ್ಣಿ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಶರತ್ ಸರ್, ಕಂಟಿನ್ಯೂ ಮಾಡಿ. ಹೌದು. ಸೊ ಸರ್ ಹೇಳ್ತಿದ್ರು ಅವಾಗ ಸ್ಮೋಕಿಂಗ್ ಇಂದ ಈ ರೀತಿ ತೊಂದರೆ ಆಗುತ್ತೆ ಅಂತ. ಎಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಜನರಿಗೆ ತಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ, ಜೀವನ ಶೈಲಿ ಏನಿದೆ, ಅಲ್ಲಿ ಅವರು ವ್ಯಾಯಾಮ ಇರಲ್ಲ, ಅಲ್ಲಿ ಅವರಿಗೆ ಡಿಸಿಪ್ಲಿನ್ ಇರಲ್ಲ, ಆಹಾರದಲ್ಲಿ ಡಿಸಿಪ್ಲಿನ್ ಇರಲ್ಲ, ಅಥವಾ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನ ಅವರು ಬೇರೆ ಯಾವ್ದ್ರ ಮೇಲೂ ಬ್ಲೇಮ್ ಮಾಡ್ತಾರೆ. ಇವಾಗ ನಾನು 3ನೇ ವ್ಯಾಕ್ಸಿನ್ ತಗೊಂಡೆ ಸರ್, ಅದಾದ್ಮೇಲೆ ನನಗೆ ಈ ರೀತಿಯಾದಂತ ತೊಂದರೆ ಆಗ್ತಾ ಇದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅದು ಕೆಲವೊಂದು ಅಂತ ಪ್ರೂವ್ ಆಗಿರ್ಬೋದು, ಕೆಲವೊಂದು ಆಗಿರ್ಲೂಬಹುದು, ಇಲ್ಲ ಅಂತಲ್ಲ. ಬಟ್ ನಾವು ಅದನ್ನೆಲ್ಲಾ ಕೂಡ ನಮ್ಮ ಜೀವನ ಶೈಲಿಯನ್ನ ನಾವು ಏನಾದ್ರು ಚೇಂಜ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಡಯಟ್ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಏನ್ ಹೇಳ್ತೇವೆ, ಹಂಗೆ ಮಾಡಿಫೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಅಂತ ಒಂದು ಸಂದರ್ಭದಲ್ಲಿ ಇದರಿಂದ ಆಗ್ತಿರೋ ಏನು ಅದು ವ್ಯಾಕ್ಸಿನ್ ಇಂದ ಇರಬಹುದು ಅಥವಾ ಇಲ್ದೇನೋ ಇರ್ಬೋದು, ಅವರಿಗೆ ಬೊಜ್ಜಿನಿಂದ ಸಮಸ್ಯೆ ಇರ್ಬೋದು, ಅಥವಾ ಈ ಹವಾಮಾನ ವೈಪರೀತ್ಯದಿಂದ ಸಮಸ್ಯೆ ಇರ್ಬೋದು, ಎಲ್ಲದರಿಂದನೂ ಕೂಡ ನಾವು ಪಾರಾಗಬಹುದು ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಹೇಳಿ. ಸರ್, ಈಗ ಕಾರಣಗಳನ್ನ ಹೇಳಿದ್ರಿ, ಬಚಾವ್ ಆಗೋದು ಕೂಡ ವೆರಿ ಇಂಪಾರ್ಟೆಂಟ್ ಸರ್. ಈಗ ಪಾರಾಗೋದು ಹೆಂಗೆ ಅಂತ ಹೇಳಿ ಹೃದಯಾಘಾತದಿಂದ? ಶರತ್ ಸರ್, ಕಂಟಿನ್ಯೂ ಮಾಡಿ ಸರ್. ಓಕೆ. ಸೊ ಕಾರಣಗಳನ್ನ ನಾನು ಹೇಳ್ತಿದ್ದೆ. ಇನ್ನು ಪಾರಾಗ್ಬೇಕಂದ್ರೂ ಪಾರಾಗೋದು ಹೇಗೆ ಅಥವಾ ಹೆಂಗೆ ಸರ್ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯ ಆದಾಗ, ಬಿಕಾಸ್ ಇವತ್ತು ಜಿ ಕನ್ನಡ ನ್ಯೂಸ್ ಅಲ್ಲಿ ಮತ್ತು ಸಂಪತ್ ಅವರು ಇದನ್ನೇ ನಾವು ತಗೊಂಡಿದ್ದೇವೆ. ಸೊ ಹವಾಮಾನ ವೈಪರೀತ್ಯ ಆದಾಗ ನಾವು ಆದಷ್ಟು ಸುಮ್ಮನೆ ಎಕ್ಸ್ಪೋಸ್ ಆಗಬಾರ್ದು. ಮಳೆ ಬಂದಿದೆ ಅಥವಾ ಚಳಿ ಇದೆ, ಹೊರಗಡೆ ಹೋಗೋಣ, ಚಳಿ ಇದೆ ನಾನು ಲಾಂಗ್ ಡ್ರೈವ್ ಹೋಗ್ತೇನೆ 2 ವೀಲರ್ ತಗೊಂಡ್ಬಿಟ್ಟು, ಚಳಿ ಇದೆ ನಾನು ಅಂದ್ರೂ ಕೂಡ AC ಕೂತ್ಕೊಳ್ತೇನೆ, ಈ ರೀತಿಯಾದಂತಹ ಒಂದು ಏನು ಸಾಹಸಗಳಿದೆ, ಅದರಿಂದ ದೂರ ಉಳ್ಕೊಳ್ಬೇಕು. ಎಸ್ಪೆಷಲಿ ನಾನು ಟ್ಯಾಗ್ಲೈನ್ ಹೇಳಿದ್ದೇನೆ ಅವಾಗಲೇ, ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ತುಂಬಾ ಅಪ್ಲಿಕೇಬಲ್ ಆಗುತ್ತೆ. ಸೊ ಅವರಿಗೆ ಟ್ಯಾಗ್ಲೈನ್ ಇದ್ದೇ ಇರುತ್ತೆ ಯಾವಾಗ್ಲೂ. ನಾನು ಹೇಳ್ತಿರೋದು ಜಾಸ್ತಿ ಅವರಿಗೇನೆ ಅಪ್ಲಿಕೇಬಲ್ ಇವತ್ತು. ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ಮನೆಯಲ್ಲಿ ಇರುವಂಗೆ ಅನುಕೂಲ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಇರುವಂತದ್ದು. ಇವಾಗ ಸರ್ಕಾರ ಕೂಡ ನೆಕ್ಸ್ಟ್ ಈ ಹವಾಮಾನ ವೈಪರೀತ್ಯ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಶಾಲೆಗಳಿಗೆ ಹಾಫ್ ಡೇ ಘೋಷಣೆ ಮಾಡುವಂತದ್ದು, ರಜೆ ಘೋಷಣೆ ಮಾಡುವಂತದ್ದು ನಾವು ಮಾಡಬಹುದು, ಮಾಡಿದೆ ಅಂತ ಹೇಳಿ ಮಾಡಬಹುದು. ಅವಾಗ ಮಾಡ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಇರುವಂಗೆ ಅನುಕೂಲ ಇದೆ, ಮನೆಯಲ್ಲೇ ಅವರು ಸ್ವಲ್ಪ ಇದೆಲ್ಲ ಸರಿ ಆಗೋವರೆಗೂ ಇರಬಹುದು ಅಂತ ಹೇಳಿದ್ರೆ ಮನೆಯಲ್ಲಿ ಖಂಡಿತವಾಗ್ಲೂ ಇರ್ಬೇಕು. ಅವರು ಹೆಚ್ಚಿಗೆ ಇರಬೇಕು, ಅವರು ಬಿಸಿ ನೀರಿನ ಸೇವನೆ ಮಾಡ್ತಾ ಇರಬೇಕು. ಅದೇ ರೀತಿ ಮನೆಯಲ್ಲೇ ತಯಾರಿಸಿದಂತ ಬಿಸಿ ಏನು ಆಹಾರ ಇರುತ್ತೆ, ಸಿಂಪಲ್ ಆಗಿರುವಂತಹ ಆಹಾರ ಏನಿರುತ್ತೆ ಅದನ್ನೇ ಅವ್ರು ಸೇವನೆ ಮಾಡ್ತಿರ್ಬೇಕು. ತುಂಬಾ ಹೆವಿ ಈಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಎಕ್ಸರ್ಸೈಸ್ ಅವರು ಮಾಡ್ತಾ ಇರಲ್ಲ. ಎಕ್ಸರ್ಸೈಸ್ ಮಾಡದೇ ಇರೋದ್ರಿಂದ ಆಲ್ರೆಡಿ ಜಡತ್ವ ಅಲ್ಲಿ ಬಂದಿರುತ್ತೆ. ತಿರ್ಗಾ ಮತ್ತೆ ತುಂಬಾ ಹೆವಿ ಫುಡ್ಸ್ ಅನ್ನ ತಿನ್ನುವಂಥದ್ದು, ತುಂಬಾ ಲೇಟ್ ನೈಟ್ ಡಿನ್ನರ್ಸ್ ಗಳನ್ನ ಮಾಡುವಂಥದ್ದು, 10 ಗಂಟೆ 11 ಗಂಟೆ 12 ಗಂಟೆಗೆಲ್ಲ ಈ ಡಿನ್ನರ್ ಗಳನ್ನ ಮಾಡುವಂಥದ್ದು. ಅದು ಬರೀ ವೃದ್ಧರಿಗೆ ಅಪ್ಲಿಕೇಬಲ್ ಆಗಲ್ಲ, ತುಂಬಾ ಜಾಬ್ ಅಲ್ಲಿ ಇರೋರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ ಸರ್, ನಾನು 12 ಗಂಟೆಗೆ ಶಿಫ್ಟ್ ಮುಗಿತದೆ ರಾತ್ರಿ, ನಾನು ಮನೆಗೆ ಬಂದ ಮೇಲೆ ಊಟ ಮಾಡ್ತೇನೆ. ಸೊ ಈ ರೀತಿಯಾದಂತದನ್ನ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕು. ಹಂಗಂತೇಳಿ ಅವರು ಜಾಬೇ ಬಿಡೋದು ಅಂತಲ್ಲ. 12 ಗಂಟೆಗೆ ಊಟ ಮಾಡೋದು, ಅವ್ರು 7 ಗಂಟೆಗೆ ಸಂಜೆ ಊಟ ಮಾಡಿಬಿಟ್ಟು ಆಮೇಲೆ 12 ಗಂಟೆಗೆ ಅವ್ರು ಬಂದ್ಬಿಟ್ಟು ಸುಮ್ಮನೆ ಒಂದು ಗ್ಲಾಸ್ ಏನೋ ಬಿಸಿನೀರನ್ನ ಕುಡ್ಕೊಂಡ್ಬಿಟ್ಟು ಅವರು ನಿದ್ರೆ ಮಾಡೋದು ಉತ್ತಮ. ಸೊ ಈ ರೀತಿಯಾದಂತಹ ಒಂದು ಮಾಡಿಫಿಕೇಶನ್ಸ್ ಏನಿದೆ ಅದನ್ನ ಅವ್ರು ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಪ್ಲಸ್ ಆಹಾರದಲ್ಲೂ ಕೂಡ ಏನೇನ್ ಬಳಸಬೇಕು ಅಂತ ನಾನು ಮುಂಬರುವ ಕ್ವಶನ್ಸ್ ಗಳಲ್ಲಿ ಹೇಳ್ತೇನೆ. ಯಾವ ಆಹಾರಗಳನ್ನ ನಾವು ಬಳಸ್ತಾ ಇದ್ರೆ ಒಳ್ಳೇದು ಅಂತ ಹೇಳ್ತಿರ್ತೇನೆ. ಪ್ಲಸ್ ಯಾರೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದಾರೆ ಆಲ್ರೆಡಿ ಈ ಚಳಿಗಾಲದಲ್ಲಿ ಏನು ರಕ್ತನಾಳಗಳು ಸಂಕುಚಿತವಾಗ್ಬಿಟ್ಟು ಏನೆಲ್ಲ ತೊಂದರೆ ಆಗ್ತಾ ಇರುತ್ತೆ, ಆಲ್ರೆಡಿ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಗಳು ಏನಂತ ನಾನು ಹೇಳಿದೆ ಮೊದಲನೇ ಒಂದು ಪ್ರಶ್ನೆಯಲ್ಲಿ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ರೆಗ್ಯುಲರ್ ಏನಾದ್ರು ಔಷಧಿಗಳಿತ್ತು ಅದನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅದ್ರ ಜೊತೆ ಯೋಗ ಪ್ರಾಣಾಯಾಮಗಳನ್ನ ಖಂಡಿತವಾಗ್ಲೂ ಮಾಡ್ತಾನೆ ಇರಬೇಕು. ತುಂಬಾ ಓವರ್ ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಹವಾಮಾನ ವೈಪರೀತ್ಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಹೇಗೆ ವೈಪರೀತ್ಯ ಯಾವಾಗ ಆಗ್ತಾ ಇರುತ್ತೆ, ಅದೇ ರೀತಿ ನೇಚರ್ ಅಲ್ಲೂ ಕೂಡ ನಮ್ಮ ಪರಿಸರದಲ್ಲೂ ಕೂಡ ಆಗ್ತಾ ಇರುತ್ತೆ. ಒಂದು ವಾರ 2 ವಾರದಲ್ಲೂ ಸರಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅವರು ತಮ್ಮ ಏನು ದಿನನಿತ್ಯದ ರುಟೀನ್ ಇರುತ್ತೆ ಅದಕ್ಕೆ ಅವರು ವಾಪಸ್ ಹೋಗ್ಬೋದು. ವೆಲ್ ಸರ್, ವೆಲ್ ಡಾಕ್ಟರ್ ರಾಮ್ ನರೇಶ್ ಚೌಧರಿ ಅವರೇ, ಗಮನಿಸ್ತಾ ಇದ್ವಿ ಸರ್ ಕೂಡ ಹೇಳ್ತಾ ಇದ್ರು ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂತೇಳಿ. ನೀವು ಆಗ್ಲೇ ಯಂಗ್ಸ್ಟರ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಯಂಗ್ಸ್ಟರ್ಸ್ಗೂ ಕೂಡ ಹೃದಯಾಘಾತ ಆಗುತ್ತೆ. ಇದಕ್ಕೆ ಕಾರಣ ಏನು? ಕೆಲವೊಂದಿಷ್ಟು ಜನಕ್ಕಿರುವಂಥ ಕೆಟ್ಟ ಚಟಗಳು ಅವ್ರನ್ನ ಎಲ್ಲಿ ತನಕ ತಗೊಂಡು ಹೋಗುತ್ತೆ ಅಂತೇಳಿ ಬೆಸ್ಟ್ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ರಿ. ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ, ಈಗ ಕಮಿಂಗ್ ಬ್ಯಾಕ್ ಟು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಡಿಸೀಸ್. ಅದ್ರಲ್ಲಿ 2 ಥರ ಬರುತ್ತೆ, ಮಾಡಿಫೈಯಬಲ್ ಆ್ಯಂಡ್ ನಾನ್ ಮಾಡಿಫೈಯಬಲ್ ಅಂತ. ಸೊ ನಾನ್ ಮಾಡಿಫೈಯಬಲ್ ಅಂತಂದರೆ ಏಜ್ ಆಯಿತು, ಸೊ ವಯಸ್ಸು ಜಾಸ್ತಿ ಆದಂಗೆಲ್ಲ ಅದು ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅದು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನೊಂದು ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಆರ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅನುವಂಶಿಕೆ. ಲೈಕ್
ಮನೇಲಿ ಆಲ್ರೆಡಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತಂದ್ರೂ ದೇರ್ ಆಟ್ ಹೈ ರಿಸ್ಕ್ ವೆನ್ ಕಂಪೇರ್ ಟು ದಿ ಜನರಲ್ ಪಾಪ್ಯುಲೇಷನ್. ಅದನ್ನು ನಾವು ಏನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದ ಥಿಂಗ್ಸ್ ವಿಚ್ ವಿ ಕೆನಾಟ್ ಚೇಂಜ್, ಅದ್ರ ಬಗ್ಗೆ ಸುಮ್ಮನೆ ಬಾದರ್ ಮಾಡಿದ್ರೆ ಯೂಸ್ ಇಲ್ಲ, ಹೌದಾ ಇಲ್ಲ? ಸೊ ನಮ್ಮ ಕಡೆಯಿಂದ ಏನು ಚೇಂಜ್ ಆಗ್ಬೋದು ಅಂದರೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಲೈಕ್ ಬ್ಯಾಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಯಿತು, ವೆರಿ ಮಚ್ ಇಂಪಾರ್ಟೆಂಟ್. ಸ್ಮೋಕಿಂಗ್ ಬಗ್ಗೆ ನಾನು ಹೇಳ್ತೀನಿ. ಸ್ಮೋಕಿಂಗ್ ಅವಾಯ್ಡ್ ಮಾಡೋದು, ಮತ್ತು ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಪ್ಷನ್ ಆಯಿತು, ಬ್ಯಾಡ್ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಪ್ರಾಪರ್ ಎಕ್ಸರ್ಸೈಸ್ ಇರಬೇಕು ನಮಗೆ, ಅಟ್ಲೀಸ್ಟ್ 30 to 60 minutes ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಪರ್ ಡೇ ಅಂತ ಹೇಳ್ತಾರೆ ಅಮೆರಿಕನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ ಅವ್ರು ಹೇಳೋದು, ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅವ್ರು ಹೇಳೋದು. ಆಮೇಲೆ ನೆಕ್ಸ್ಟ್ ಈಗ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ನಲ್ಲ, ಲೈಕ್ ಬ್ಲಡ್ ಪ್ರೆಷರ್ ಇತ್ತು ಅಂತಂದರೆ ಕರೆಕ್ಟಾಗಿ BP ಮಾತ್ರೆಗಳು ತೊಗೊಂಡು ಆ ಗೈಡ್ಲೈನ್ಸ್ ಪ್ರಕಾರ ನಮ್ಗೆ ಏನು ಲೆವೆಲ್ಸ್ ಅಂತ ಹೇಳಿರ್ತಾರೆ, BP ಲೆವೆಲ್ಸ್ ಅದ್ರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೇಕು, ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಇತ್ತು ಅಂದರೆ ಟ್ಯಾಬ್ಲೆಟ್ಸ್ ಅಥವಾ ಡಯಟಿಂದ ಆಗಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದರ್ ಆಲ್ ಮಾಡಿಫೈಬಲ್ ರಿಸ್ಪೆಕ್ಟ್, ಎಸ್ಪೆಷಲಿ ಒಬೆಸಿಟಿ, ಲೈಕ್ ಬೊಜ್ಜುತನ ಇದ್ದಾಗ ಅವ್ರು ಅದನ್ನು ವೇಟ್ ಲಾಸ್ ಮಾಡಿಕೊಂಡು ಟಾರ್ಗೆಟೆಡ್ ವೇಟ್ ಲಾಸ್ ಅಂತಿರುತ್ತೆ, ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರಿಗೆ ಬೇಕಾಗಿರೋ ಕ್ಯಾಲರಿಕ್ ಇಂಟೇಕ್ನ ನೋಡ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ತೊಗೊಂಡು ಒಂದು ಗ್ರೇಡೆಡ್ ವೇಟ್ ಲಾಸ್ ಮಾಡ್ಕೊಳ್ಬೇಕು. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ನಾವು ಮಾಡಿದ್ರೆ ಇವೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಇವೆಲ್ಲ ನಾವು ಪ್ರಿವೆಂಟ್ ಮಾಡಿದ್ರೆ ಎನಿವೇ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳ್ದಂಗೆ ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿರೋಂಥದ್ದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಈಗ ಇದು ಈವನ್ ಲೈಕ್ ಕ್ಲೈಮೆಟಿಕ್ ಚೇಂಜ್ ಆಯಿತು, ವಿಂಟರ್ನ ನಾವೇನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸುಮ್ಮನೆ ಬೈಕೊಂಡ್ರೆ ಮಳೆ ಬರ್ತಾ ಇದೆ, ಚಳಿ ಜಾಸ್ತಿ ಇದೆ, ಅದನ್ನ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದರಿಂದ ನಾವು ಏನು ಪ್ರಿವೆಂಟ್ ಮಾಡ್ಬೋದು ಅದ್ರ ಬಗ್ಗೆ, ಲೈಕ್ ಅದೇ ಪ್ರಾಪರ್ ಕ್ಲೋತಿಂಗ್ ಆಯಿತು, ಅನ್ನೆಸೆಸರಿ ಟ್ರಾವೆಲ್, ಅವ್ರು ಹೇಳ್ದಂಗೆ ನಮ್ಮ ಅದರ್ ಕೊಲೆಗಿದ್ರು ಅವ್ರು ಹೇಳಿದ್ರು ಅನ್ನೆಸೆಸರಿ ಸುಮ್ಮನೆ ಲೈಕ್ ಅವ್ರ ಮನ್ಸಿಗೆ ಬಂತು ನಾನು ಈಗ ಹೊರಗಡೆ ಹೋಗ್ತೀನಿ, ನಾನು ಚಳಿ ಇರುತ್ತೆ ಸುಮ್ಮನೆ ನಾನು ಹೊರಗಡೆ ಹೋಗ್ತೀನಿ, ಲಾಂಗ್ ಡ್ರೈವ್ ಹೋಗ್ತೀನಿ, ಇದೆಲ್ಲ ಮಾಡಬಾರ್ದು. ಲೈಕ್ ನೆಸೆಸಿಟಿ ಇದ್ದಾಗ ಮಾತ್ರ ನಾವು ಹೊರಗಡೆ ಹೋಗಬೇಕು. ಎಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವ್ರು ಇನ್ನೂ ಕೇರ್ಫುಲ್ ಆಗಿರಬೇಕು, ಎಲ್ಡರ್ಲಿ ಪೀಪಲ್ ಮತ್ತು ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು. ಸೊ ಲೈಕ್ ಪ್ರಾಪರ್ ಕ್ಲೋತಿಂಗ್ ಆಯಿತು, ಲೈಕ್ ಅನ್ನೆಸೆಸರಿ ಟ್ರಾವೆಲ್ ಅವಾಯ್ಡ್ ಮಾಡೋದು, ಮತ್ತು ವ್ಯಾಕ್ಸಿನೇಷನ್, ಟ್ಯಾಬ್ಲೆಟ್ಸ್ ಇವೆಲ್ಲ ಕರೆಕ್ಟಾಗಿ ತೊಗೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಟು ಸಮ್ ಎಕ್ಸ್ಟೆಂಟ್. ಸೊ ಥಿಂಗ್ಸ್ ನಾವು ಮಾಡಿಫೈ ಮಾಡಲಾರ್ದು, ಈಗ ಹವಾಮಾನ ವೈಪರೀತ್ಯ ಆಗಲಿ, ಏರ್ ಪೊಲ್ಯೂಷನ್ ಇದು ನಮ್ಮ ಕೈಯಲ್ಲಿಲ್ಲ. ಬಟ್ ಅದರಿಂದ ನಾವು ಹೇಗೆ ಬಚಾವ್ ಆಗೋದನ್ನ ಬಗ್ಗೆ ನಾವು ಯೋಚನೆ ಮಾಡಬೇಕಷ್ಟೇ. ಶರತ್ ಸರ್, ಇನ್ನೊಂದು ಕಡೆಯಲ್ಲಿ ಮನುಷ್ಯನ ಆರೋಗ್ಯ ಹದಗೆಡೋಕೆ ಆತನ ದಿನನಿತ್ಯದ ಲೈಫ್ ಸ್ಟೈಲ್ಗಳು ಕೂಡ ಕಾರಣ ಆಗತ್ತೆ ಎನ್ನುವಂತ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ತಾರೆ, ಅವ್ರಿಗೆ ಅಂಟಿರುವಂತ ಕೆಟ್ಟ ಚಟಗಳು ಹಾಗೇನೆ ನಿತ್ಯ ಅವರ ಜೀವನ ಕ್ರಮಗಳು, ಇದರಿಂದಲೇ ಈ ಸಮಸ್ಯೆಗಳು ಬರುತ್ತವೆ ಅಂತೇಳಿ ಏನ್ ಹೇಳ್ತೀರಾ ಸರ್ ಈ ವಿಚಾರದ ಬಗ್ಗೆ? ಖಂಡಿತವಾಗ್ಲೂ ಸಂಪತ್ ಅವರೇ, ಖಂಡಿತವಾಗ್ಲೂ ಹಿಂಗ್ ಬರುತ್ತೆ. ಯಾಕಂತ ಹೇಳ್ತೀನಿ ನಾನು, ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೇನೆ, ಸರ್ ಕೂಡ ಒಪ್ಕೊಳ್ತಾರೆ, ಇಲ್ಲಿರೋ ನಮ್ಮ ಸರ್ಸ್ಗಳು, ಡಾಕ್ಟರ್ಸ್ಗಳು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಇವಾಗ ಯಂಗ್ಸ್ಟರ್ಸ್ ಗಳಲ್ಲಿ ಮಾತಾಡ್ತಾ ಇದ್ವಿ ನಾವು, ಯಂಗ್ಸ್ಟರ್ ಗಳಲ್ಲಿ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಏನಕ್ಕೆ ಆಗ್ತಿದೆ ನಾನು ಅಬ್ಸರ್ವ್ ಮಾಡಿರೋಂಗೆ. ಮತ್ತೆ ಇದು ಆಯುರ್ವೇದದಲ್ಲಿ ತುಂಬಾ ಮುಂಚೆನೆ ಹೇಳಿದ್ದಾರೆ, ಯಾವ ಮನುಷ್ಯ ಭೋಜನವನ್ನ ಮಾಡಿಬಿಟ್ಟು ವ್ಯಾಯಾಮವನ್ನ ಮಾಡ್ತಾರೆ. ಸೊ ಇವಾಗ ತುಂಬಾ ಒಂದು ಟ್ರೆಂಡ್ ನಡೀತಾ ಇದೆ. ಸೊ ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಅವರು ವ್ಯಾಯಾಮ ಯಾವಾಗಾದ್ರೂ ಮಾಡಬಹುದು, ಕೆಲವೊಂದು ಸೆಲೆಬ್ರಿಟೀಸ್ ಅನ್ನ ಫಾಲೋ ಮಾಡ್ತಿರ್ತಾರೆ. ಇದು ಎಕ್ಸೆಪ್ಷನಲ್ ಗಳು ಇರ್ತಾರೆ, ಕೆಲವೊಬ್ರಿಗೆ ಏನಾಗ್ಲಿಕ್ಕಿಲ್ಲ, ಅದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ, ಅವ್ರು ಮುಂಚಿನ ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾರೆ. ಬಟ್ ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ. ಕೆಲವೊಬ್ರು ಏನ್ ಮಾಡ್ತಿದ್ದಾರೆ ಇವಾಗ ಅಂತ ಹೇಳಿದ್ರೆ, ಸರ್ ನನಗೆ 8 ಗಂಟೆವರೆಗೂ ಡ್ಯೂಟಿ ಸರ್, ನಾನು ಮನೆಗೆ ಬಂದು ಊಟ ಮಾಡಿಬಿಟ್ಟು 9 ಗಂಟೆಗೆ ಜಿಮ್ಮಿಗೆ ಹೋಗ್ತೇನೆ. ಇಲ್ಲಿ ಬ್ಲೇಮ್ ಎಲ್ಲ ಮಾಡೋದು ಜಿಮ್ಮಿಗೆ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಬಟ್ ಅವ್ರು ಊಟ ಮಾಡಿಬಿಟ್ಟು ವ್ಯಾಯಾಮ ಮಾಡೋಂಗಿಲ್ಲ. ಇದು ನಿಷಿದ್ಧ ಆಕ್ಚುಲಿ. ಇದು ಸಂಸ್ಕೃತದ ಸುಭಾಷಿತದಲ್ಲೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಯುರ್ವೇದದಲ್ಲೂ ಹೇಳಿದ್ದಾರೆ, ಹಲವಾರು ಇದಕ್ಕೆ ರಿಸರ್ಚ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ, ಅಲೋಪತಿಕ್ ಸೈನ್ಸ್ ಅಲ್ಲೂ ಕೂಡ ಇದು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಇದನ್ನ ಮುಂಚೆ ಒಂದ್ಸರಿ ಡಿಸ್ಕಸ್ ಮಾಡುವಾಗ ಮೇಡಮ್ ಹೇಳ್ತಿದ್ವಿ. ಸೊ ಯಾವಾಗ ನಾವು ಭೋಜನವನ್ನ ಮಾಡಿಬಿಟ್ಟು ವ್ಯಾಯಾಮವನ್ನ ಮಾಡ್ತೇವೆ, ಅಲ್ಲಿ ಆಲ್ರೆಡಿ ಅವ್ರಿಗೆ ಏನಾದ್ರು ಕಾರ್ಡಿಯಾಕ್ ಇಶ್ಯೂಸ್ ಇತ್ತು, ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಅಲ್ಲಿ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಅದು ಇತ್ತೀಚೆಗೆ ನಾವು ತುಂಬಾ ನೋಡ್ತಾ ಇದ್ದೇವೆ ಯಂಗ್ಸ್ಟರ್ಸ್ ಗಳಲ್ಲಿ. ಅದೇ ರೀತಿ ಭೋಜನವನ್ನ ಮಾಡಿಬಿಟ್ಟು ವ್ಯಾಯಾಮದಲ್ಲಿ ಸ್ವಿಮ್ಮಿಂಗ್ ಕೂಡ ಬರುತ್ತೆ. ನಾನು ಕೆಲವೊಂದ್ಸರಿ ನೋಡ್ತಾ ಇರ್ತೇನೆ, ಮಧ್ಯಾಹ್ನ ಭೋಜನ ಆದ್ಮೇಲೆ ತುಂಬಾ ಜನ ಸ್ವಿಮ್ಮಿಂಗ್ ಹೋಗ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಅಲ್ಲಿ ಆಲ್ರೆಡಿ ಅವ್ರಿಗೆ ಬೊಜ್ಜು ಇರುತ್ತೆ, ಆಲ್ರೆಡಿ 100 kg ಇರ್ತಾರೆ ಅವರು. 100 kg ಇರೋರು ಎಲ್ಲರೂ ಬೊಜ್ಜು ಅಂತ ಹೇಳಿಕ್ಕಾಗಲ್ಲ, ಬಟ್ ಜನರಲ್ ಹೇಳ್ತಿರೋ 100 kg 110 kg ಆಲ್ರೆಡಿ ಇರ್ತಾರೆ. ಅವರು ಸರಿಯಾಗಿ ತುಂಬಾ ಚೆನ್ನಾಗಿ ಅವರು ಭೋಜನ ಅಥವಾ ಲಂಚನ ಸ್ವೀಕರಿಸಿದ್ದು ಸ್ವಿಮ್ಮಿಂಗ್ ಹೋಗುವಂಥದ್ದು. ಈ ರೀತಿಯಾದಂತಹ ಅಭ್ಯಾಸಗಳು ಕ್ರಮೇಣವಾಗಿ ಹೃದಯದ ಮೇಲೆ ಕೆಟ್ಟ ಪರಿಣಾಮಗಳು ಬೀರುವುದರಲ್ಲಿ ಸಂಶಯವೇ ಇಲ್ಲ. ಸೊ ಇದು ರಿಸರ್ಚ್ ಅಲ್ಲೂ ಕೂಡ ಪ್ರೂವ್ ಆಗಿದೆ ಆಲ್ರೆಡಿ. ಈ ರೀತಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ರೀತಿ ಸ್ವಿಮ್ಮಿಂಗ್ ಅಂತ ಬಂತು ಅಂತ ಹೇಳಿದ್ರೆ, ಅಲ್ಲಿ ಸ್ನಾನ ಕೂಡ ಬರುತ್ತೆ ನೋಡಿ. ಭೋಜನವನ್ನ ಮಾಡ್ಬಿಟ್ಟು ಯಾರು ಸ್ನಾನವನ್ನ ಮಾಡ್ತಿರ್ತಾರೆ, ಅಲ್ಲೂ ಕೂಡ
ಕಾರ್ಡಿಯಾಕ್ ಇಶ್ಯೂಸ್ ಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ಅವರು ಸರ್ ಹೇಳಿರುವಂಗೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಇನ್ನೂ ಕೂಡ ತೊಂದರೆಗೆ ಒಳಗಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಖಂಡಿತವಾಗ್ಲೂ ಈ ಮನುಷ್ಯನ ಒಂದು ಜೀವನ ಶೈಲಿ ಇದೆ. ನಾನು ಇವತ್ತು ಈ ರೀತಿಯಾದಂತಹ ಜೀವನ ಶೈಲಿ ಮೇಲೆ ಏನಕ್ಕೆ ಹೈಲೈಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ತುಂಬಾ ಜನ ಜಿಮ್ ಅಲ್ಲಿ ಏನು ಹೋಗ್ ಬಂದ್ಮೇಲೆ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಆಯಾಸ ಆಗುವಂಥದ್ದು ಇದನ್ನೆಲ್ಲ ನೋಡುವಾಗ ಅವರ ಒಂದು ಪ್ರೀವಿಯಸ್ 1 hour ಮುಂಚೆ ಏನ್ ತಿಂದಿದ್ರಿ ಅಂತ ಕೇಳಿದ್ರೆ, ಇಲ್ಲ ಸರ್ ನಾನು ಊಟ ಮಾಡ್ಕೊಂಡ್ಬಿಟ್ಟು ಜಿಮ್ಮಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಸೊ ಅದು ಮಾಡ್ಲಿಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಅದು ನಿಷಿದ್ಧವಾಗಿರುವಂಥದ್ದು. ಎಸ್ಪೆಷಲಿ ತುಂಬಾ ಹೆವಿ ಫುಡ್ಸ್ ಗಳನ್ನ ತಿಂದ್ಬಿಟ್ಟು ಲೈಟ್ ಆಗಿ ಅವ್ರೇನೋ ಸ್ನಾಕಿಂಗ್ ಮಾಡ್ಕೊಂಡು ಹೋಗೋದು ಬೇರೆ, ತುಂಬಾ ಹೆವಿ ಫುಡ್ಸ್ ಊಟವನ್ನ ಮಾಡಿಬಿಟ್ಟು ಅವರು ತುಂಬಾ ಚೆನ್ನಾಗಿ ನಾನು ವ್ಯಾಯಾಮ ಮಾಡ್ತೇನೆ ಅಂತ ಹೋಗ್ಬಿಟ್ರೆ ಅಂತ ಹೇಳಿದ್ರೆ ಕಾರ್ಡಿಯಾಕ್ ಲೋಡ್ ಜಾಸ್ತಿ ಆಗ್ಬಿಡುತ್ತೆ. ಕಾರ್ಡಿಯಾಕ್ ಲೋಡ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಆಲ್ರೆಡಿ ತೊಂದರೆ ಇತ್ತು ಸ್ವಲ್ಪ ಹಾರ್ಟ್ ಇಂದು, ಅವ್ರು ಚೆಕ್ ಮಾಡಿರ್ಲಿಲ್ಲ. 25, 26, 28, 30 ವರ್ಷಕ್ಕೆ ಯಾರು ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲ ಸರ್ ನಾನು ಚೆನ್ನಾಗಿದ್ದೀನಿ ಬಿಡಿ, ಮನೇಲಿ ಏನ್ ತೊಂದರೆ ಇಲ್ಲ, ಮನೆಯಲ್ಲೂ ಕೂಡ ಏನ್ ಹಿಸ್ಟ್ರಿ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಈ ರೀತಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಕೆಟ್ಟ ಹೆಸರು ಬರುವಂತದ್ದು ಜಿಮ್ಮಿಗಳಿಗೆ. ಸೊ ಜಿಮ್ ಪರವಾಗಿ ಮಾತಾಡ್ತಿಲ್ಲ, ಬಟ್ ಹೇಳ್ತಿರೋದು ಎಕ್ಸಾಂಪಲ್ ನಿಮಗೆ. ಅವರು ಯೋಗವನ್ನು ಕೂಡ ಮಾಡೋದಿಲ್ಲ, ಯೋಗಾಸನ ಇರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಇದು ಯಾವುದನ್ನು ಕೂಡ ಅವರು ಹೆವಿ ಭೋಜನವನ್ನ ಸ್ವೀಕರಿಸಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಕೂಡ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ನಾನು ಹೇಳ್ಬೇಕು ಅನಿಸಿರುವಂತ ಒಂದು ಅನಿಸಿಕೆ. ವೆಲ್ ಸರ್, ವೆಲ್. ಹಾಗೆಯೇ ಮಣಿಪಾಲ ಆಸ್ಪತ್ರೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರದೀಪ್ ಹಾರ್ನಹಳ್ಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಆಗ್ಲೇ ಕೆಲವೊಂದಿಷ್ಟು ವಿಚಾರಗಳ ಕುರಿತು ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಸರ್. ಖಂಡಿತ. ನೀವು ಕೇಳ್ತಾ ಇದ್ರಿ ಚಳಿಗಾಲದಲ್ಲಿ ಹಾರ್ಟ್ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಮ್ಮ ಜೊತೆಯಲ್ಲಿರುವ ತಜ್ಞ ವೈದ್ಯರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಚಳಿಗಾಲದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಬದಲಾವಣೆಗಳಂದ್ರೆ, ಒಂದು ಒಬ್ಬರು ರಕ್ತದೊತ್ತಡ ಇರುವಂತವ್ರು ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಎಲ್ಲ ಸ್ಟೇಬಲ್ ಆಗಿ ಕಂಟ್ರೋಲ್ ಆಗ್ತಾ ಇರುತ್ತೆ, ಚೆನ್ನಾಗಿ ಕಂಟ್ರೋಲ್ ಇರುತ್ತೆ. ಬಟ್ ಚಳಿಗಾಲ ಶುರು ಆಗ್ತಿದಂಗೆ ಅವರ ಬ್ಲಡ್ ಪ್ರೆಷರ್ ಸ್ವಲ್ಪ ಮೇಲೆ ಹೋಗೋದು ಕಂಡು ಬರುತ್ತೆ. ಸೊ ಈ ಸಂದರ್ಭ ಇದು ಆಲ್ರೆಡಿ ನಮಗೆ ಗೊತ್ತಿರುವಂತ ವಿಚಾರ. ಚಳಿಗಾಲ ಪ್ರಾರಂಭ ಆಯ್ತು ಅಂದ ಕೂಡಲೇ ಬ್ಲಡ್ ಪ್ರೆಷರ್ ಕಂಟ್ರೋಲ್ ನಮ್ದು ಏನಿದೆ ಅದು ಬಿಗಡಾಯಿಸ್ತದೆ ಅನ್ನೋದು ಗೊತ್ತಿರುವಂತ ವಿಚಾರ. ಸೊ ಹಾಗಾಗಿ ರಕ್ತದೊತ್ತಡ ಇರುವಂತ ರೋಗಿಗಳು ಚಳಿಗಾಲ ಪ್ರಾರಂಭ ಆಗುವ ಮೊದಲು ಒಮ್ಮೆ ಅವರ ವೈದ್ಯರನ್ನ ಸಂಪರ್ಕಿಸಿ ಮುಂದೆ ಈ ರೀತಿ ವ್ಯತ್ಯಾಸಗಳು ಬರುವಾಗ ಏನು ಕ್ರಮ ಕೈಗೊಳ್ಳಬೇಕು. ಉದಾಹರಣೆಗೆ ಸ್ವಲ್ಪ ಮೆಡಿಕೇಶನ್ ಡೋಸಸ್ ಜಾಸ್ತಿ ಮಾಡ್ಬೇಕಾಗ್ಬೋದು ಕೆಲವು ತಿಂಗಳ ತನಕ. ಎಲ್ಲಿವರೆಗೂ ಚಳಿಗಾಲ ಅಧಿಕವಾಗಿರ್ತದೆ ಅಲ್ಲಿವರೆಗೂ ಡೋಸಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೇಕಾಗ್ತದೆ. ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಈ ಮೊದಲೇ ಹೃದಯಾಘಾತವಾಗಿ ಹಾರ್ಟ್ ನ ಮಸಲ್ ವೀಕ್ನೆಸ್ ಇರುವಂತವ್ರು, ನಾವೇನು LV ಡಿಸ್ಫಂಕ್ಷನ್ ಅಂತೀವಿ, ಪಂಪಿಂಗ್ ಎಫಿಷಿಯನ್ಸಿ ಕಡಿಮೆ ಇರುವಂತವ್ರು, ಎಜೆಕ್ಷನ್ ಫ್ರಾಕ್ಷನ್ ಅಂತ ಒಂದು ಏನು ನಾವು ಅಂಶವನ್ನ ಬಗ್ಗೆ ಮಾತಾಡ್ತೀವಿ, ಅದು ಕಡಿಮೆ ಇರುವಂತವ್ರು ಚಳಿಗಾಲ ಪ್ರಾರಂಭ ಆಗುವ ಮೊದಲು ಒಮ್ಮೆ ತಮ್ಮ ವೈದ್ಯರನ್ನ ಸಂಪರ್ಕಿಸಿ ಕೆಲವು ಮೆಡಿಸಿನ್ಗಳಲ್ಲಿ ಬದಲಾವಣೆ ಮಾಡ್ಕೋಬೇಕು. ಜೊತೆಗೆ ಅಧಿಕವಾದ ಚಳಿಗೆ ಎಕ್ಸ್ಪೋಸ್ ಆಗದೇ ಇರೋ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು. ಈಗಾಗಲೇ ಡಾಕ್ಟರ್ ಶರದ್ ಮತ್ತು ಇತರ ತಜ್ಞ ವೈದ್ಯರು ಹೇಳಿರೋ ಹಾಗೆ ಲಾಂಗ್ ರೈಡ್ ಹೋಗುವಂಥದ್ದು ಅಧಿಕವಾದ ಚಳಿನಲ್ಲಿ, ಅಥವಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವಂಥದ್ದು, ಈ ತರದ ಕೆಲವು ಬದಲಾವಣೆಗಳನ್ನ ಕಂಡುಕೋಬೇಕಾಗತ್ತೆ. ಜೊತೆಗೆ ಈ ವಯಸ್ಕರು, ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಿರುವಂತವ್ರು ತಮ್ಮ ಮಾರ್ನಿಂಗ್ ವಾಕ್ ಅಭ್ಯಾಸವನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಸಪೋಸ್ ಅವ್ರಿಗೆ ತುಂಬಾ ಲೀಜರ್ಲಿ ಟೈಮ್ ಇದ್ರೆ ಅರ್ಲಿ ಮಾರ್ನಿಂಗ್ ವಾಕ್ ನ ಅವಾಯ್ಡ್ ಮಾಡಿ ಸ್ವಲ್ಪ ನಂತರ ಹೋಗುವಂಥದ್ದು, ಸ್ವಲ್ಪ ಬಿಸಿಲು ಬಂದ್ಮೇಲೆ ಹೋಗುವಂಥದ್ದು, ಅಥವಾ ಇಂಡೋರ್ ವಾಕಿಂಗ್ ಮಾಡುವಂಥದ್ದು, ಥ್ರೆಡ್ಮಿಲ್ ಉಪಯೋಗಿಸಿ ಇಂಡೋರ್ ವಾಕಿಂಗ್ ಮಾಡುವಂಥದ್ದು, ಈ ತರದ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ರಿಸ್ಕ್ ಇದೆ ಚಳಿಗಾಲದ ಪರಿಣಾಮವಾಗಿ ನಮ್ಮ ಹೃದಯದ ಆರೋಗ್ಯ ಸ್ಥಿತಿ ಬಿಗಡಾಯಿಸುವಂತದನ್ನ ನಾವು ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋಬೇಕು. ಜೊತೆಗೆ ಈ ಹೃದಯಾಘಾತದ ಸಂಖ್ಯೆ ಕೂಡ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದೆ. ಪ್ರಮುಖವಾಗಿ ಮಿಡ್ ನೈಟ್ ನಲ್ಲಿ ಈ ತರ ಎಪಿಸೋಡ್ಸ್ ಆಗುವಂಥದ್ದು, ಎಷ್ಟೋ ಸಮಯದಲ್ಲಿ ಆ ಎಪಿಸೋಡ್ ಎಷ್ಟು ಸಿವಿಯರ್ ಆಗಿರ್ತದೆ ಅಂದ್ರೆ ಸಾಕಷ್ಟು ಜನರಿಗೆ
ಹಾಸ್ಪಿಟಲ್ ತಲುಪಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂತ ಸೌಭಾಗ್ಯ ಕೂಡ ದೊರೆಯುವುದಿಲ್ಲ. ಹಾಗಿರುವಾಗ ತಮ್ಮ ರಿಸ್ಕ್ ಫ್ಯಾಕ್ಟರ್ ಅನ್ನು ಕಂಡುಕೊಳ್ಳುವಿಕೆ, ಅಂದ್ರೆ ಈ ಏನು ನಾವು ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತ ಕರಿತೀವಿ, ಅದು ಮಾಡ್ಕೊಳ್ಳೋದ್ರಿಂದ ನಮ್ಮ ಶುಗರ್ ಇದ್ರೆ ಐಡೆಂಟಿಫೈ ಆಗ್ತದೆ, ಕೊಲೆಸ್ಟ್ರಾಲ್ ಇದ್ರೆ ಐಡೆಂಟಿಫೈ ಆಗ್ತದೆ. ಈಗಿನ ಭಾರತೀಯ ಪರಿಸ್ಥಿತಿನಲ್ಲಿ ಏಜ್ ಬ್ರಾಕೆಟ್ ನಾವೇನು ಪಾಶ್ಚಾತ್ಯ ಅಂಕಿಅಂಶಗಳ ಪ್ರಕಾರ ನೋಡ್ತೀವಿ, ಅದನ್ನ 10 ವರ್ಷ ಕಡಿಮೆ ನಾವು ಪರಿಗಣಿಸ್ಬೇಕಾಗ್ತದೆ. ಈವನ್ 25-30 ವರ್ಷ ವಯಸ್ಸಿನಲ್ಲೇ ನಾವು ಸಾಕಷ್ಟು ಜನರಿಗೆ ಕೊಲೆಸ್ಟ್ರಾಲ್ ಅಧಿಕವಾಗಿರೋ ಅಂತ ಸನ್ನಿವೇಶಗಳು, ಶುಗರ್ ಅಧಿಕವಾಗಿರೋ ಅಂತ ಸನ್ನಿವೇಶಗಳು. ನಾವು ಭಾರತ ದೇಶವನ್ನ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಏಷ್ಯಾ ಪ್ರದೇಶದಲ್ಲಿ ಇರುವಂತವ್ರಿಗೆ ಹೃದಯಾಘಾತ 10 ವರ್ಷ ಮೊದಲೇ ಆಗ್ತದೆ ಕಂಪೇರ್ ಟು ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದ್ರೆ. ಸೊ ಹಾಗಾಗಿ ನಾವು ಪಾಶ್ಚಾತ್ಯ ಅಂಕಿಅಂಶಗಳನ್ನ ನೋಡ್ಕೊಂಡು ರಿಲ್ಯಾಕ್ಸ್ ಆಗೋದಕ್ಕಿಂತ ಇನ್ನೂ ಜಾಸ್ತಿ ಎಚ್ಚರ ವಹಿಸ್ಬೇಕಾಗ್ತದೆ, ಯಾಕಂದ್ರೆ ನಮ್ಮಲ್ಲಿ ತುಂಬಾ ಬೇಗನೆ ಕಂಡು ಬರ್ತದೆ. ಹಾಗಾಗಿ ಈಗ ನಾನು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗುವುದಕ್ಕೆ ತಡವಾಗಿದ್ದ ಕಾರಣ ಕೂಡ ಇದು ಒಂದು. 35 ವರ್ಷದ ವ್ಯಕ್ತಿ, ಹೃದಯಾಘಾತ, ಆಂಜಿಯೋಗ್ರಾಮ್ ಮಾಡಿದ್ರೆ 3 ರಕ್ತನಾಳಗಳು ಬ್ಲಾಕ್ ಆಗಿತ್ತು. ಸೊ ಅದನ್ನೆಲ್ಲ ಅಡ್ರೆಸ್ ಮಾಡಿ ಬರುವಾಗ ಸ್ವಲ್ಪ ಡಿಲೇ ಆಯ್ತು. ಸೊ ಇದು ನಮ್ಮ ದಿನನಿತ್ಯ ಪ್ರಾಕ್ಟೀಸ್ ನ ಸನ್ನಿವೇಶಗಳು. ವೆಲ್ ಸರ್, ವೆಲ್. ಡಾಕ್ಟರ್ ಪ್ರದೀಪ್ ಹಾರ್ನಹಳ್ಳಿ ಅವರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಅವರ ಎಕ್ಸ್ಪೀರಿಯನ್ಸ್, ಈಗಷ್ಟೇ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾ ಇದ್ರಿ. ಹಾಗೆಯೇ ರಾಮ್ ನರೇಶ್ ಚೌಧರಿ ಅವ್ರ ಹತ್ರ ಕೇಳ್ತಾ ಹೋಗೋದಾದ್ರೆ, ಸರ್ ಈಗ ಫುಡ್ ಹ್ಯಾಬಿಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಸ್ಟೈಲ್ ಜೊತೆಗೆ ನಾವು ತಿನ್ನುವಂಥ ಡಯಟ್, ನಮ್ಮ ಆಹಾರ ಕ್ರಮ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಫಸ್ಟು ಟೈಮಿಂಗ್ ಅಂತ ಹೇಳ್ತೀನಿ. ಲೈಕ್ ಫುಡ್ ಟೈಪ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಾವ ಟೈಮಲ್ಲಿ ತಿನ್ನೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಆ್ಯಕ್ಚುಲಿ. ಸೊ ನಾವು ಪ್ರಾಪರ್ ಟೈಮಿಂಗ್ಸ್ ಅಂತ ಹೇಳಿದ್ರೆ ಲೇಟ್ ಬ್ರೇಕ್ಫಾಸ್ಟ್ ಮಾಡಬಾರ್ದು ಆ್ಯಕ್ಚುಲಿ. ಲೈಕ್ 8 ಗಂಟೆ 9 ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಮಾಡೋದು. ಈಗ ಸರ್ವೇ ಸಾಮಾನ್ಯ ಕಾಮನ್ ಆಗಿಬಿಟ್ಟಿದೆ, ಲೇಟ್ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಲೈಕ್ 12 o'clock ಸ್ಕಿಪ್ ದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಒಳ್ಳೇದಲ್ಲ ಆ್ಯಕ್ಚುಲಿ. ದೇರ್ ಆರ್ ಸ್ಟಡೀಸ್ ಹೂ ಹ್ಯಾವ್ ಶೋನ್ ದಟ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದನೂ ಹಾರ್ಟ್ ಅಟ್ಯಾಕ್ ಮೀನ್ಸ್ ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ರೈಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಪ್ರಾಪರ್ ಟೈಮಿಂಗ್ಸಲ್ಲಿ ಊಟ ಮಾಡಬೇಕು. ಸ್ಕಿಪ್ ಮಾಡೋದು, ಲಂಚ್ ಸ್ಕಿಪ್ ಮಾಡಿಬಿಡ್ತಾರೆ, ಇಲ್ಲ ಡಿನ್ನರ್ ಸ್ಕಿಪ್ ಮಾಡಿಬಿಡ್ತಾರೆ, ಇಲ್ಲ ಲೇಟ್ ನೈಟ್ ಡಿನ್ನರ್ ಮಾಡೋದು ಒಳ್ಳೇದಲ್ಲ ಆ್ಯಕ್ಚುಲಿ. ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಡಿನ್ನರ್ ಬಿಫೋರ್ 8 o'clock ಆರ್ ಸೂರ್ಯಾಸ್ತ ಟೈಮಲ್ಲೇ, ಅದಕ್ಕಿಂತ ಆ ಟೈಮಲ್ಲೇ ಲೈಕ್ ಊಟ ಮಾಡೋದು, ಅದು ಅಷ್ಟರಲ್ಲೇ ನಾವು ಊಟ ಮುಗಿಸ್ಬಿಡೋದು ಭಾಳ ಒಳ್ಳೇದು ಆ್ಯಕ್ಚುಲಿ. ಸೊ ಆಮೇಲೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಸೊ ದಟ್ಸ್ ವೆರಿ ಮಚ್ ಕಾಮನ್. ಅದು ಪ್ರಾಪರ್ ಕೋಟ್ ಆ್ಯಕ್ಚುಲಿ ಅದು ಫಾಲೋ ಮಾಡಿದ್ರೆ ನಮ್ಗೆ ಆದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಈಗ ಲೇಟ್ ನೈಟ್ ಜಾಸ್ತಿ ಎಚ್ಚರ ಇರೋದ್ರಿಂದ ನಮ್ಮ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಯಿತು, ಅಡ್ರಿನಲಿನ್ ಸಿಸ್ಟಮ್ ಭಾಳ ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದನೂ ನಮ್ಮ BP ಚೇಂಜಸ್, ಹಾರ್ಟ್ ರೇಟ್ ಚೇಂಜಸ್ ಜಾಸ್ತಿ ಆಗುತ್ತೆ. ಸೊ ಅದು ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ನಮ್ಗೆ ಗೊತ್ತಿದ್ದಂಗೆ ಲೈಕ್ ಅರ್ಲಿ ಮಾರ್ನಿಂಗ್ ಹಾರ್ಟ್ ಅಟ್ಯಾಕ್ಸ್ ಆರ್ ವೆರಿ ಮೋರ್ ಕಾಮನ್. ಲೈಕ್ ಹಾರ್ಟ್ ಅಟ್ಯಾಕ್ಸ್ ಆಯಿತು, ಸ್ಟ್ರೋಕ್ ಆಯಿತು, ಮಾರ್ನಿಂಗ್ 4 o'clock to 8 o'clock ಭಾಳ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅಡ್ರಿನಲಿನ್ ಲೆವೆಲ್ಸ್ ಆಯಿತು, ಪ್ಲೇಟ್ಲೆಟ್ ಸ್ಟಿಕಿನೆಸ್ ಅಂತ ಹೇಳ್ತೀವಿ, ಲೈಕ್ ಪ್ರೋಥ್ರಾಂಬೋಟಿಕ್ ಸ್ಟಿಕ್ ಅಂದರೆ ಕ್ಲಾಟ್ ಫಾರ್ಮೇಷನ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಆ ಟೈಮಲ್ಲೆಲ್ಲ. ಸೊ ಇಟ್ಸ್ ಬೆಟರ್ ಟು ರೈಸ್ ವೆರಿ ಅರ್ಲಿ. ಆಮೇಲೆ ಎಕ್ಸರ್ಸೈಸ್ ಮಾಡೋದನ್ನು ಆಗಲಿ ಒಂದು ಕರೆಕ್ಟಾಗಿ ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ನಮ್ಮ ಅದರ್ ಕಾಲಿಗ್ ಡಾಕ್ಟರ್ ಶರದ್ ಹೇಳಿದ ಪ್ರಕಾರ ಲೈಕ್ ಲೇಟ್ ನೈಟ್ ಮಾಡ್ತಾರೆ ನಡುವೆ, ಲೈಕ್ 9 o'clock ಮಾಡಿದೆ, 10 o'clock ಮಾಡಿದೆ, ಅದೆಲ್ಲ ಒಳ್ಳೇದಲ್ಲ ಆ್ಯಕ್ಚುಲಿ. ಅಷ್ಟು ಲೇಟ್ ನೈಟ್ ಆಲ್ರೆಡಿ ಅವ್ರು ಡ್ರೈನ್ ಔಟ್ ಆಗಿರ್ತಾರೆ. ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರು ದಿನನಿತ್ಯ ಅವ್ರು ಲೈಕ್ ಅವ್ರು ವರ್ಕ್ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ಅವ್ರು ಆಲ್ರೆಡಿ ಡಿಹೈಡ್ರೇಟ್ ಇದ್ದಾಗ ಆ ಟೈಮಲ್ಲಿ ಮತ್ತೆ ಅವ್ರು ಅದ್ರ ಮೇಲೆ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಆಗಲಿ, ಎಕ್ಸ್ಟ್ರೀಮ್ ಕೈಂಡ್ ಆಫ್ ಎಕ್ಸರ್ಸೈಸ್ ಮಾಡೋದ್ರಿಂದ ಅಗೇನ್ ದಿಸ್ ಹಾರ್ಟ್ ರಿಲೇಟೆಡ್ ಇವೆಂಟ್ಸ್ ಜಾಸ್ತಿ ಆಗುತ್ತೆ. ಸೋ ಮೆನಿ ಟೈಮ್ಸ್ ನೀವು ನೋಡಿರ್ತೀರಿ ಲೈಕ್ ಅವರೆಲ್ಲ ಮುಂಚೆನೇ ಪ್ರಿವೆಂಟಿವ್ ಹೆಲ್ತ್ ಚೆಕ್ಕು ಮಾಡಿಸಿರ್ತಾರೆ, ECG ಮಾಡಿಸಿರ್ತಾರೆ, ಎಕೋ ಮಾಡಿಸಿರ್ತಾರೆ, ಟ್ರೆಡ್ಮಿಲ್ ಮಾಡಿಸಿರ್ತಾರೆ, ಎಲ್ಲ ನಾರ್ಮಲ್ ಬಂದಿರುತ್ತೆ. ಬಟ್ ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಹೋದಾಗೂ ದೇ ಡೈ ಆಫ್ ಸಡನ್ ಹಾರ್ಟ್ ಅಟ್ಯಾಕ್ಸ್. ಸೊ ಅದಕ್ಕೆ ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಆಗಲಿ, ಎಕ್ಸ್ಟ್ರೀಮ್ ಜಿಮ್ಮಿಂಗ್ ಆಗಲಿ, ಇದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಆ್ಯಕ್ಚುಲಿ. ಸೊ ಆಲ್ವೇಸ್ ಆಲ್ ಗೈಡ್ಲೈನ್ಸ್ ಏನು ಹೇಳ್ತಾರೆ, ಮಾಡ್ರೇಟ್ ಅಮೌಂಟ್ ಅಂತ ಹೇಳ್ತಾರೆ. ಮಾಡ್ರೇಟ್ ಅಮೌಂಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಮಾಡ್ರೇಟ್ ಅಮೌಂಟ್ ಆಫ್ ಫುಡ್ ಇಂಟೇಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಟೈಪ್ಸ್ ಆಫ್ ಫುಡ್ ಅಂತ ಹೇಳಿದರೆ ಆಲ್ವೇಸ್ ಆಲ್ ದ ಗೈಡ್ಲೈನ್ಸ್ ಏನು ಹೇಳ್ತಾರೆ ಅಂತಂದರೆ ಇಟ್ಸ್ ಬೆಟರ್ ಟು ಟೇಕ್ ಫುಡ್ ವಿಚ್ ಆರ್ ಈಸಿಲಿ ಡೈಜೆಸ್ಟಿಬಲ್. ಎಸ್ಪೆಷಲಿ ನಮಗೆ ಈಗ ಆಲ್ರೆಡಿ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ನಮ್ಮ ಅಪಟೈಟ್ ಲೆವೆಲ್ಸೇ ಕಡಿಮೆ ಇರುತ್ತೆ. ನಮ್ಗೆ ಆ್ಯಕ್ಚುಲಿ ಅನ್ಸ್ಬೋದು ಲೈಕ್ ಸಮ್ಮರ್ ಕಂಪೇರ್ ಮಾಡಿದ್ರೆ
ಆದಷ್ಟು ಲೈಕ್ ವಿಂಟರ್ ಲೆವೆಲ್ಸಲ್ಲಿ ನಾವು ತಿನ್ಬೋದು ಸ್ವಲ್ಪ ಕಡಿಮೆ ಅನಿಸುತ್ತೆ ಆ್ಯಕ್ಚುಲಿ. ಸೊ ಆಲ್ವೇಸ್ ಬೆಟರ್ ಟು ಡಿಕ್ರೀಸ್ ದ ಫುಡ್ ಇಂಟೇಕ್ ಆ್ಯಂಡ್ ಆಲ್ಸೋ ಈಸಿಲಿ ಡೈಜೆಸ್ಟೇಬಲ್ ಫುಡ್ಸ್, ಸಲಾಡ್ಸ್ ಆಯಿತು, ಫ್ರೂಟ್ಸ್ ಆಯಿತು, ಈಸಿಲಿ ಡೈಜೆಸ್ಟೇಬಲ್ ಫುಡ್ಸ್ನ ತೊಗೊಳ್ಳೋದು ಒಳ್ಳೆಯದು. ಆ್ಯಂಡ್ ಆಲ್ಸೋ ಫುಡ್ಡಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಆ ಥರ ತೊಗೊಳ್ಳೋದು ಒಳ್ಳೆಯದು. ಅದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಯಿತು ಆ್ಯಂಡ್ ಆಲ್ಸೋ ಶುಗರ್ ಸ್ಪೈಕ್ ಅಂತ ಏನಾಗುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ದ ಕಾಮನ್ ಥಿಂಗ್ಸ್ ವಿಚ್ ಕಿ ಕ್ಯಾನ್. ಆ್ಯಂಡ್ ಆಲ್ಸೋ ಬೆಟರ್ ಟು ಟೇಕ್ ಹೈ ಪ್ರೋಟೀನ್ ಲೈಕ್ ಸೀರಿಯಲ್ಸ್ ಆಯಿತು, ಪ್ರೋಟೀನ್ ಇಂಟೆಕ್ ಜಾಸ್ತಿ ಇರೋಂಥ ತೊಗೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ಫೈಬರ್ ಇಂಟೆಕ್ ಜಾಸ್ತಿ ಇರೋಂಥ ತೊಗೊಳ್ಳೋದು ಒಳ್ಳೆಯದು. ಮೋಸ್ಟ್ ಇಂಪಾರ್ಟೆಂಟ್ ಕೈಂಡ್ ಆಫ್ ದ ಫುಡ್ ಆ್ಯಂಡ್ ಆಲ್ಸೋ ದ ಟೈಮಿಂಗ್ ಆಫ್ ದ ಫುಡ್ ಶುಡ್ ಬಿ ಪ್ರಾಪರ್ಲಿ ಡನ್. ವೆಲ್ ಸರ್, ವೆಲ್ ಗಮನಿಸ್ತಾ ಇದ್ರೆ ವೀಕ್ಷಕರೇ, ತಜ್ಞ ವೈದ್ಯರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಚಳಿಗಾಲ ಬಂದಾಗ ಹೃದಯಾಘಾತ ಯಾಕೆ ಹೆಚ್ಚಾಗಿ ಆಗುತ್ತೆ, ಇದಕ್ಕೆ ಕಾರಣಗಳು ಏನು, ಇದರಿಂದ ಬಚಾವಾಗೋಕೆ ಅಥವಾ ಪಾರಾಗೋಕೆ ನಾವು ಪಾಲಿಸಬೇಕಾದಂಥ ವಿಧಾನಗಳೇನು. ಗಮನಿಸ್ತಾ ಇದ್ರೆ ವೀಕ್ಷಕರೇ, ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಜನರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಏರುಪೇರು ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹೃದಯಾಘಾತದ ಭಯ ಎಲ್ರಿಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ನಮ್ಮ ದೈನಂದಿನ ಜೀವನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಕೂಡ ಇದಕ್ಕೆ ಕಾರಣ ಇರಬಹುದು ಎನ್ನುವುದಾಗಿ ತಜ್ಞ ವೈದ್ಯರು ಕೂಡ ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ನಾನು ನೇರವಾಗಿ ಪ್ರದೀಪ್ ಸರ್ನ ಕೇಳ್ತೀನಿ. ಸರ್, ಆಗ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರೆ, ಈಗ ನೋಡ್ತಾ ಹೋಗೋದಾದ್ರೆ ದಿನನಿತ್ಯವೂ ಕೂಡ ಸಾಕಷ್ಟು ಕೇಸ್ಗಳನ್ನ ನೀವು ನೋಡ್ತಾ ಇರ್ತೀವಿ, ಸಾಕಷ್ಟು ಪೇಷಂಟ್ಗಳು ಬರ್ತಾ ಇರ್ತಾರೆ. ಅವರೆಲ್ಲರೂ ಹೇಳುವಂತ ರೀಸನ್ಗಳು ಏನಾಗಿರುತ್ತೆ ಸರ್? ಎಷ್ಟೋ ಸಂದರ್ಭಗಳಲ್ಲಿ ಜನರಿಗೆ ಒಂದು ನಂಬಿಕೆ ಕೂಡ ಕಾರಣವಾಗ್ತದೆ. ದೈನಂದಿನ ನಮ್ಮ ಅನುಭವದಿಂದ ಹೇಳೋದಾದ್ರೆ, ಎಷ್ಟೋ ಜನ 5 ವರ್ಷದಿಂದ 6 ವರ್ಷದಿಂದ ರೆಗ್ಯುಲರ್ ಆಗಿ ಚೆಕಪ್ ಎಲ್ಲ ಮಾಡ್ತಾ ಇರ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಗೊತ್ತಿದೆ, ಆದ್ರೂ ಕೂಡ ಅವರು ಮೆಡಿಸಿನ್ ವಿಚಾರಕ್ಕೆ ಬಂದ್ರೆ ಇಲ್ಲ ನಾನು ಲೈಫ್ ಸ್ಟೈಲ್ ನಲ್ಲಿ ಕಂಟ್ರೋಲ್ ಮಾಡ್ಕೊಂತೀನಿ, ಎಲ್ಲಿವರೆಗೂ ವೆಯ್ಟ್ ಮಾಡಬಹುದು? 5 ವರ್ಷ ಕಳೆದಿದೆ, 6 ವರ್ಷ ಕಳೆದಿದೆ, ಆದ್ರೂ ಅವರು ಲೈಫ್ ಸ್ಟೈಲ್ ನಲ್ಲಿ ಚೇಂಜ್ ಮಾಡ್ಕೊಂತೀನಿ ಅನ್ನೋ ಒಂದು ಭರವಸೆನಲ್ಲೇ ಸಮಯ ತಳ್ತಾ ಇರ್ತಾರೆ. ಇದು ಸ್ವಲ್ಪ ಆಘಾತಕಾರಿಯಾದಂತ ಅಂಶ. ಈ ಲೈಫ್ ಸ್ಟೈಲ್ ಚೇಂಜ್ ಇಂದ ಬದಲಾವಣೆ ಒಂದು 3 ಮಂತ್ಸ್ ಅಥವಾ 6 ಮಂತ್ಸ್ ಪ್ರಯತ್ನ ಪಡಬೇಕು. ಆಗ್ತಾ ಇಲ್ಲ ಅನ್ನುವಾಗ ನಾವು ಮೆಡಿಸಿನ್ ಬಳಸಕ್ ಶುರು ಮಾಡೋದು ತುಂಬಾ ಅವಶ್ಯಕ. ಇದರಿಂದ ನಮ್ಮ ಓವರ್ ಆಲ್ ಹೃದಯಾಘಾತದ ರಿಸ್ಕ್ ಕಡಿಮೆ ಆಗ್ತದೆ. ಈ ಅಂಶವನ್ನ ಎಲ್ಲಾ ಪೇಷಂಟ್ಸು ಖಂಡಿತ ಗಮನಿಸಬೇಕು. ಯಾಕಂದ್ರೆ ಕೊಲೆಸ್ಟ್ರಾಲ್ ಅಧಿಕವಾಗಿರೋದಕ್ಕೆ ಲೈಫ್ ಸ್ಟೈಲ್ ಒಂದೇ ಕಾರಣ ಅಲ್ಲ. ಕೆಲವರಿಗೆ ಜೆನೆಟಿಕ್ ರೀಸನ್ ನಿಂದ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಅದೇ ರೀತಿನಲ್ಲಿ ಇನ್ನೂ ಒಂದು ಅಂಶ ಹೇಳ್ಬೇಕಂತಂದ್ರೆ, ಕೆಲವರು ತುಂಬಾ ಫಿಟ್ ಇರ್ತಾರೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾರೆ, ಬಟ್ ಸ್ಮೋಕ್ ಮಾಡ್ತಾ ಇರ್ತಾರೆ. ಸ್ಮೋಕ್ ಯಾಕೆ ಮಾಡ್ತೀರಾ ಅಂತಂದ್ರೆ, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಅದು ಸ್ಮೋಕಿಂಗ್ ನ ಕಾಂಪನ್ಸೇಟ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇರ್ತದೆ. ಇದು ಕೂಡ ತುಂಬಾ ತಪ್ಪು ಅಂಶ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈ ಸ್ಮೋಕ್ ಮಾಡೋದು ಎಕ್ಸರ್ಸೈಸ್ ನಿಂದ ಕಾಂಪನ್ಸೇಟ್ ಮಾಡೋದಕ್ಕೆ ಆಗುದಿಲ್ಲ. ಸ್ಮೋಕಿಂಗ್ ಕೂಡ ಒಂದು ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್. ಈಗ ನೀವು ಎಕ್ಸರ್ಸೈಸ್ ಮಾಡ್ತಿದ್ದೀರಾ, ಅದು ತುಂಬಾ ಒಳ್ಳೆ ಅಂಶ, ಬಟ್ ಹಾಗಂತ ಸ್ಮೋಕ್ ಮಾಡೋದ್ರಿಂದ ನಿಮ್ಮ ರಿಸ್ಕ್ ಕಡಿಮೆ ಆಗೋದಿಲ್ಲ. ಸೊ ಖಂಡಿತವಾಗಿ ಸ್ಮೋಕಿಂಗ್ ಕ್ವಿಟ್ ಮಾಡಿ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಇಲ್ಲಿ. ಆಮೇಲೆ ಈಗ ಚಳಿಗಾಲ ಬರ್ತಿದ್ದಾಗೆ ಸ್ಮೋಕಿಂಗ್ ಕೂಡ ಜಾಸ್ತಿ ಆಗುವಂತದ್ದು ಕಂಡು ಬರ್ತದೆ. ಅದೇ ರೀತಿ ಆಲ್ಕೋಹಾಲ್ ಸೇವನೆ ಕೂಡ ಜಾಸ್ತಿ ಆಗುವಂತದ್ದು ಕಂಡು ಬರ್ತದೆ. ನಮ್ಮ ಆಹಾರ ಪದ್ಧತಿನಲ್ಲಿ ಫ್ರೈಡ್ ಫುಡ್ ಜಾಸ್ತಿ ಆಗ್ತದೆ ಕನ್ಸಂಪ್ಷನ್. ಹೆಚ್ಚಿನ ಅಂಶ ನೋಡೋದಾದ್ರೆ ಚಳಿಗಾಲದಲ್ಲಿ ಹೊಟ್ಟೆ ಹಸಿವು ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ತಾವು ತಿನ್ನುವಂತ ಆಹಾರ ಕ್ರಮಬದ್ಧವಾಗಿದೆಯೋ ಇಲ್ವೋ, ಅದರಲ್ಲಿ ಎಣ್ಣೆ ಅಂಶ, ಕೊಬ್ಬಿನಂಶ, ಕರೆದ ತಿಂಡಿಗಳು ಹೆಚ್ಚು ಇಲ್ಲದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳೋದು, ಇದು ತುಂಬಾ ಮುಖ್ಯವಾದ ಅಂಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಜಿಮ್ಮಿಗೆ ಹೋಗೋರು ಕುಡಿಯುವಂತ ಪ್ರೋಟೀನ್ ಪೌಡರ್ ಇರಬಹುದು ಸರ್, ಇದು ಎಷ್ಟರ ಮಟ್ಟಿಗೆ ಡೇಂಜರಸ್ ಆಗಬಹುದು? ಖಂಡಿತವಾಗಿಯೂ ಇತ್ತೀಚಿನ ಸ್ಥಿತಿನಲ್ಲಿ ಈ ಪ್ರೋಟೀನ್ ಅನ್ನುವಂಥದ್ದು ಏನಿದೆ, ಹೆಚ್ಚಿನಂಶ ಇದನ್ನ ನಿಖರವಾಗಿ ಹೇಳಕ್ಕೆ ಬಹಳ ಕಷ್ಟ ಆಗ್ಬೋದು, ಬಟ್ ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ. ಪ್ರೋಟೀನ್ ಕನ್ಸಂಪ್ಷನ್ ನಾವು ದಿನನಿತ್ಯ ತಿನ್ನುವಂತ ಆಹಾರದಲ್ಲೇನೆ ಮ್ಯಾನೇಜ್ ಮಾಡ್ಬೋದು. ಅಧಿಕವಾಗಿ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು. ಕಾಳುಗಳಿರ್ಬೋದು, ನಾವೇನು ಪನೀರ್ ಅಥವಾ ಟೋಫು ಅಂತ ಕರಿತೀವಿ, ಅದಿರ್ಬೋದು. ಇದು ವೆಜಿಟೇರಿಯನ್ಸ್ಗೆ
ಹೈ ಪ್ರೋಟೀನ್ ಸೋರ್ಸ್ ಇರುವಂತ ಆಹಾರ ಪದಾರ್ಥಗಳು. ಅದೇ ರೀತಿ ಸೋಯಾ ಇರ್ಬೋದು. ಇದೆಲ್ಲ ವೆಜಿಟೇರಿಯನ್ಸ್ಗೆ ಅಧಿಕವಾದ ಪ್ರೋಟೀನ್ ಪ್ರೊವೈಡ್ ಮಾಡುವಂತ ಆಹಾರ ಪದಾರ್ಥಗಳು. ಅದೇ ರೀತಿ ನಾನ್ ವೆಜಿಟೇರಿಯನ್ಸ್ಗೆ ಎಗ್ ವೈಟ್ ಅಂತ ಏನ್ ಕರಿತೀವಿ, ಅಥವಾ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಇದೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದಾನೇ ನಾವು ಪ್ರೋಟೀನ್ ಅಧಿಕವಾಗಿ ಸೇವಿಸಬಹುದು. ಮತ್ತು ಅದಕ್ಕೋಸ್ಕರ ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಅಷ್ಟು ಕಂಡು ಬರುವುದಿಲ್ಲ. ನಿಜ ನಿಜ. ಉದಾಹರಣೆಗೆ ನಮ್ಮ ಎಷ್ಟೋ ಸೆಲೆಬ್ರಿಟೀಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಜಾನ್ ಅಬ್ರಹಾಂ ಇರ್ಬೋದು, ಅವರೆಲ್ಲ ತುಂಬಾ ಫಿಟ್ನೆಸ್ ಎಂಥೂಸಿಯಾಸ್ಟ್. ಅವರ ನೀವು ಇಂಟರ್ವ್ಯೂಸ್ ಎಲ್ಲ ನೋಡಿದ್ರೆ ಅವರು ಕೂಡ ಇದೇ ಅಂಶವನ್ನ ಹೈಲೈಟ್ ಮಾಡ್ತಾರೆ. ಅವರು ಯಾವ ಸಪ್ಲಿಮೆಂಟ್ ಬಗ್ಗೆ ಮಾತಾಡೋದಿಲ್ಲ, ತಮ್ಮ ದಿನನಿತ್ಯದ ಆಹಾರದಲ್ಲೇನೆ ಪ್ರೋಟೀನ್ ಸೋರ್ಸಸ್ ನ ನೋಡ್ಕೋಬೇಕು ಅನ್ನೋ ಒಂದು ಸಜೆಷನ್ ಕೂಡ ಮಾಡ್ತಾರೆ. ಎಸ್, ವೆಲ್ ಸರ್. ಶರತ್ ಸರ್, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಹೃದಯಾಘಾತದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಚಳಿಗಾಲದಲ್ಲಿ ಹೃದಯಾಘಾತ ಮಾತ್ರ ಅಲ್ಲ, ಬೇರೆ ಸಮಸ್ಯೆಗಳು ಕೂಡ ಜನರನ್ನ ಕಾಡುತ್ತವೆ, ಅದು ಕೂಡ ಜೀವಕ್ಕೆ ಅಪಾಯವನ್ನ ತಂದೊಡ್ಡುತ್ತವೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾನೆ ಇರುತ್ತೆ. ಅಂತ ಕಾಯಿಲೆಗಳು ಅಥವಾ ರೋಗಗಳು ಯಾವ್ಯಾವು, ಅಥವಾ ಅವು ಉಂಟು ಮಾಡುವಂತ ಪ್ರಾಬ್ಲಮ್ಗಳು ಏನೇನು ಅಂತೇಳಿ ಸರ್. ನೋಡಿ, ಇಲ್ಲಿ ಅಗೇನ್ ತುಂಬಾ ಒಳ್ಳೆ ಪ್ರಶ್ನೆ ಸಂಬಂಧವೇ. ಚಳಿಗಾಲದಲ್ಲಿ ಮೊದಲನೇದಾಗಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ತುಂಬಾ ಜಾಸ್ತಿ ಇರುತ್ತೆ. ನಾನು ಆವಾಗಲೇ ಹೇಳ್ತಿದ್ದೆ, ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಶ್ವಾಸನಾಳಕ್ಕೆ ಪ್ರದೀಪ್ ಸರ್ ಹೇಳ್ತಿದ್ರು, ಇವಾಗ 35 year old ಬಿಗ್ ಬಾಸ್ಕೆಟ್ ಡೆಲಿವರಿ ಅಂತೆ ಸಡನ್ ಆಗಿ ಬಂದಿದ್ದಾರೆ ಎಮರ್ಜೆನ್ಸಿಯಲ್ಲಿ. ಸೊ ಎಷ್ಟು ನೋಡಿ, ಎವ್ರಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇವಾಗ ಅವನಿಗೆ ಉಸಿರಾಟಕ್ಕೆ ತೊಂದರೆ ಇದೆ, ಅವ್ನು ಸ್ವಲ್ಪ ನಡೆದ ಮೇಲೆ ಉಸಿರಾಟಕ್ಕೆ ತೊಂದರೆ ಇದೆಯಾ, ಅಥವಾ ಸುಮ್ಮನೆ ಉಸಿರಾಟಕ್ಕೆ ತೊಂದರೆ ಇದೆಯಾ ಅಂತ. ಡಿಸ್ನಿ, ಅವನ ಎಕ್ಸರ್ಷನ್ ಮತ್ತೆ ಓನ್ಲಿ ಡಿಸ್ನಿಯಾ ಅಂತ. ಸೊ ಅಲ್ಲಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಲ್ಲೂ ಕೂಡ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಅಥವಾ ಅಸ್ತಮಾ ಇರ್ಬೋದು, ಇಂತಹ ಒಂದು ತೊಂದರೆಗಳಲ್ಲಿ COPD ಅಂತ ಹೇಳ್ತೀವಿ, ಅಲ್ಲೂ ಕೂಡ ನಮ್ಗೆ ಉಸಿರಾಟಕ್ಕೆ ತೊಂದರೆ, ಬ್ರೆತ್ಲೆಸ್ನೆಸ್ ಇರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಲ್ಲೂ ಕೂಡ ಬ್ರೆತ್ಲೆಸ್ನೆಸ್ ಕಾಣಿಸ್ಕೊಳ್ಳುತ್ತೆ ತೀವ್ರವಾಗಿ. ಸೊ ಎಲ್ಲಿ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕು. ಸೊ ಮೊದಲನೇದಾಗಿ ನಾನು ಯಾಕೆ ಡಿಫ್ರೆನ್ಶಿಯೇಟ್ ಕೂಡ ಮಾಡ್ತಾ ಇದ್ದೇನೆ, ಪ್ಲಸ್ ಯಾವ ತೊಂದರೆಗಳು ಆಗ್ಬಹುದು ಅಂತ ಕೂಡ ಹೇಳ್ತಾ ಇದ್ದೇನೆ, ಸೊ ದಟ್ ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ. ಸೊ ಮೊದಲನೇದಾಗಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟ ತೊಂದರೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದು ಅಲರ್ಜಿಕ್ ಕೋಲ್ಡ್ ಕಾಫ್ ಇರೋರಿಗೆ ತುಂಬಾ ಜಾಸ್ತಿ ಫ್ಲೇರ್ ಅಪ್ ಆಗ್ಬಿಡುತ್ತೆ. ಅಲರ್ಜಿಕ್ ರೈನೈಟಿಸ್, ರೈನೋಸೈನೋಸೈಟಿಸ್, ಬ್ರಾಂಕೈಟಿಸ್ ತುಂಬಾ ಬೇಗ ಫ್ಲೇರ್ ಅಪ್ ಆಗ್ಬಿಡುತ್ತೆ. ಎಸ್ಪೆಷಲಿ ಮಕ್ಕಳಲ್ಲಿ, ಎಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಶೀತ ಆಗುವಂತದ್ದು ಅಥವಾ ಕೆಮ್ಮು ಬರುವಂತದ್ದು ಇದೆಲ್ಲ ಇರುತ್ತೆ. ಬಟ್ ಎಲ್ಲಿ ಜೀವವೇ ಹೋಗುವಂತಹ ಒಂದು ಸಂದರ್ಭ ಅಂತ ಹೇಳೋದು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಡೆಫಿನೆಟ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇ ಜಾಸ್ತಿ ಇರುತ್ತೆ. ಇದೆಲ್ಲ ಕೂಡ ಅವರಿಗೆ ತೊಂದರೆಗಳನ್ನ ಉಂಟು ಮಾಡುತ್ತೆ. ಬಟ್ ಮಾರ್ಟಾಲಿಟಿ ಅಂದ್ರೆ ಸಾವು ಆಗುವಂತಹ ರೇಟ್ಗಳು ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಅಷ್ಟೊಂದು ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಷ್ಟಿರಲ್ಲ. ಶ್ವಾಸನಾಳದ ಸಂಬಂಧ ತೊಂದರೆಗಳಿರುತ್ತೆ, ಸ್ಕಿನ್ಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುತ್ತೆ. ಅಗೇನ್ ಇಲ್ಲೂ ಕೂಡ ಜೀವ ಹೋಗುವಂತದ್ದು ಏನಿರಲ್ಲ, ಬಟ್ ಡೆಫಿನೆಟ್ಲಿ ತೊಂದರೆಗಳಲ್ಲಿ ಬರುತ್ತೆ. ಇದು ಫಂಗಲ್ ಇನ್ಫೆಕ್ಷನ್ಸ್ ಗಳಿರ್ಬಹುದು, ಅಥವಾ ಅವ್ರಿಗೆ ಇರುವಂತ ಆಲ್ರೆಡಿ ಆಟೋ ಇಮ್ಯೂನ್ ಏನು ಸ್ಕಿನ್ ಕಂಡೀಷನ್ಸ್ ಗಳಿರುತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ನಮ್ಮ ಸ್ಕಿನ್ನಿನ ವಿರುದ್ಧ ಹೋರಾಡುವಾಗ ಒಂದು ಕೆಲವೊಂದಿಷ್ಟು ಕಾಯಿಲೆಗಳು, ಕಂಡೀಷನ್ಸ್ ಗಳು ಬರುತ್ತೆ. ಆಟೋ ಇಮ್ಯೂನ್ ಸ್ಕಿನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅದೆಲ್ಲ ಕೂಡ ಫ್ಲೇರ್ ಅಪ್ ಆಗುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ಪ್ರದೀಪ್ ಸರ್ ಹೇಳ್ತಿದ್ರು, ಈ ಚಳಿಗಾಲದಲ್ಲಿ ನಮ್ಮ ಹೊಟ್ಟೆ ಹಸಿವೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂತ ಒಂದು ಎಕ್ಸ್ಪ್ಲನೇಷನ್ ಇದೆ ಆಯುರ್ವೇದದಲ್ಲಿ. ಏನಂತ ಹೇಳಿದ್ರೆ, ನಮ್ಮ ದೇಹದ ಅಗ್ನಿ ಏನಿರುತ್ತೆ ಅದು ಹೊರಗಡೆ ಹೋಗಲ್ಲ. ನೋಡಿ, ಸ್ವೆಟಿಂಗ್ ತುಂಬಾ ಕಡಿಮೆ ಚಳಿಗಾಲದಲ್ಲಿ, ಬೆವರು ಬರಲ್ಲ. ಒಳಗಡೆನೆ ಶೇಖರಣೆ ಆಗಿ 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 ನಮ್ಮ ಜಾಠರಾಗ್ನಿ ಅಂದ್ರೆ ನಮ್ಮ ಡೈಜೆಸ್ಟಿವ್ ಫೈರ್ ಅಂತ ಏನ್ ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ, ಅದು ತುಂಬಾ ಜಾಸ್ತಿ ಆಗ್ಬಿಟ್ಟು ತುಂಬಾ ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಋತು ವೈಸ್ ಅಂದ್ರೆ ಸೀಸನ್ ವೈಸ್ ಸ್ಟ್ರೆಂತ್ ಅನ್ನ ನೋಡ್ತಾ ಹೋದ್ರೆ ಚಳಿಗಾಲದಲ್ಲಿ ನಮ್ಮ ಒಂದು ಬಲ ಏನಿರುತ್ತೆ ತುಂಬಾ ಉತ್ತಮವಾಗಿರುತ್ತೆ. ಅದರ ಜೊತೆನೆ ನಾವು ಏನಾದ್ರು ಪ್ರಿಕಾಷನ್ಸ್ ಗಳನ್ನ ತಗೊಳ್ಳಿಲ್ಲ, ಅಥವಾ ನಾವು ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದ ತೊಂದರೆಗಳು ಕೂಡ ಆಗುವಂತ ಸಾಧ್ಯತೆಗಳಿದೆ. ಸೊ ಹೋಗುವಂತ ಒಂದು ತೊಂದರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇರಬಹುದು. ಎಲ್ಲದರಲ್ಲೂ ಹೋಗಲ್ಲ ಮ್ಯಾಕ್ಸಿಮಮ್. ಅದಲ್ಲದೇನೆ ಇನ್ನು ಹಲವಾರು ಏನೇನು ತೊಂದರೆಗಳು ಬರಬಹುದು ಅಂತ ನಾನು ನಿಮ್ಗೆ ತಿಳಿಸಿದೆ. ಎಸ್ ಸರ್, ಎಸ್.
ರಾಮ್ ನರೇಶ್ ಸರ್, ಈಗ ಗಮನಿಸ್ತಾ ಇದ್ವಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಚಳಿಗಾಲ ಬಂದಿದೆ, ಒಂದ್ ಕಡೆಯಲ್ಲಿ ಸಮಸ್ಯೆಗಳು ಇರೋರು ಇದ್ದಾರೆ, ಅಥವಾ ಹೊಸ ಸಮಸ್ಯೆಯನ್ನ ಕೆಲವರು ಉಂಟು ಮಾಡ್ಕೊಳ್ಳೋರು. ನಾವು ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡ್ತಾ ಇದ್ವಿ, ಅದರಿಂದಲೂ ಕೂಡ ನಾವು ಇಂಥ ಸಮಸ್ಯೆಗಳನ್ನ ನೋಡಬಹುದು ಅಂತೇಳಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಓಕೆ, 2 ಥಿಂಗ್ಸ್ ನಮ್ಮ ಡಿಸ್ಕಷನ್ ಮಾಡ್ತಾ 2 ಇಂಪಾರ್ಟೆಂಟ್ ಥಿಂಗ್ಸ್ನ ನಾನು ಈಗ ಲಾಸ್ಟಲ್ಲಿ ಹೇಳ್ಬೇಕು ಅನ್ಕೊತಾ ಇದ್ದೀನಿ. ಒಂದು ಮಿಸ್ಕನ್ಸೆಪ್ಷನ್ ಮತ್ತು ಮಿಸ್ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಲೈಕ್ ಅದೇ ನಮ್ಮ ಡಾಕ್ಟರ್ ಪ್ರದೀಪ್ ಹೇಳ್ತಾ ಇದ್ರು, ಲೈಕ್ BP ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಸುಮ್ಮನೆ ಲೈಫ್ ಸ್ಟೈಲಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದು ರಾಂಗ್. ಆ್ಯಕ್ಚುಲಿ ಲೈಫ್ ಸ್ಟೈಲ್ ಆಯಿತು, ಲೈಕ್ BP ಆಯಿತು, ಈವನ್ ಲೈಕ್ BP ಸಲುವಾಗಿ ನಮಗೆ ಗೈಡ್ಲೈನ್ಸ್ ಎಲ್ಲ ಡ್ಯಾಶ್ ಡಯಟ್ ಅಂತ ಹೇಳ್ತಾರೆ. ಯಾವುದೇ ಡಯಟ್ ಮಾಡಿದ್ರು, ಯಾವುದೇ ಎಕ್ಸರ್ಸೈಸ್ ಮಾಡಿದ್ರು ಮ್ಯಾಕ್ಸಿಮಮ್ 10 ರಿಂದ 15 ಮಿಲಿಮೀಟರ್ ಅಷ್ಟೇ ಕಡಿಮೆ ಆಗುತ್ತೆ ಬೇಸ್ಲೈನಿಂದ. ಸೊ 140, 150 BP ಇದ್ದವರು 130, 140 ತರ್ಬೋದು. ಅದೇ 170, 180 ಇದ್ದವರು ಕೂಡ ನಾನು ಬರೀ ಡಯಟ್ ಲೈಫ್ ಸ್ಟೈಲಲ್ಲೇ ನಾನು BP ಕಂಟ್ರೋಲ್ ಮಾಡ್ತೀನಿ ಅಂತಾರಲ್ಲ, ಇದೆಲ್ಲ ಆ್ಯಕ್ಚುಲಿ ಮಿಸ್ಕನ್ಸೆಪ್ಷನ್, ಮಿಸ್ಇನ್ಫಾರ್ಮೇಷನ್. ಸೊ ಅವರು ಅದು ಲೋವರ್ ಲೆವೆಲ್ಸ್ ಆಫ್ BP ಇದೆ ಹೇಳಿದ್ರೆ 140, 150 ಇದ್ದವ್ರು ಬೇಕಿದ್ರೆ ದೇ ಕ್ಯಾನ್ ಟ್ರೈ ದಿಸ್ ಲೈಫ್ ಸ್ಟೈಲ್. ಬಟ್ ತೀರಾ ಹೈಯರ್ ಲೆವೆಲ್ಸ್ ಆಫ್ ಬ್ಲಡ್ ಪ್ರೆಷರ್ ಇತ್ತು, ರಕ್ತದೊತ್ತಡ ಇತ್ತು, ಲೈಕ್ 180, 190 ಇದ್ದವರೆಲ್ಲ ಸಮ್ ಅಮೌಂಟ್ ಆಫ್ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಅವರಿಗೆ. ಅದು ಅವ್ರು ಅರ್ಥ ಮಾಡ್ಕೋಬೇಕು. ಬಟ್ ಅವ್ರೇನು ಆಲ್ರೆಡಿ ಸ್ಟಬಾರ್ನ್ ಇರ್ತಾರೆ, ಇಲ್ಲ ನಾನು ಬರೀ ಡಯಟಲ್ಲೇ ಕಂಟ್ರೋಲ್ ಮಾಡ್ಬಿಡ್ತೀನಿ, ಎಕ್ಸರ್ಸೈಸಲ್ಲೇ ಕಂಟ್ರೋಲ್ ಮಾಡ್ಬಿಡ್ತೀನಿ, ಇದೆಲ್ಲ ಮಿಸ್ಇನ್ಫಾರ್ಮೇಷನ್ ಇದೆ. ಆಮೇಲೆ ಕೊಲೆಸ್ಟ್ರಾಲು ಆಯಿತು, ಲೈಕ್ ನಾವು LDL ಕೊಲೆಸ್ಟ್ರಾಲ್, ಇದರಲ್ಲಿ ಕೊಲೆಸ್ಟ್ರಾಲಲ್ಲೂ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ನಮಗೆ. ಟೋಟಲ್ ಕೊಲೆಸ್ಟ್ರಾಲ್ ಅಂತ ಬರುತ್ತೆ, LDL ಕೊಲೆಸ್ಟ್ರಾಲ್ ಅಂತ ಬರುತ್ತೆ. ಈ LDL ಕೊಲೆಸ್ಟ್ರಾಲ್ ಎಲ್ಲ ನಾವು ಯಂಗ್ ಪೀಪಲಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತಂದರೆ 130 ರಿಂದ 140 ಇದ್ರೂ ವಿಲ್ ಟ್ರೈ, ಅವ್ರಿಗೆ ನಾವು ಹೇಳ್ತೀವಿ ಡಯಟ್ ಮಾಡಿ, ಲೈಫ್ ಸ್ಟೈಲ್ ಮಾಡಿ ಅಂತಲೇ ಹೇಳ್ತೀವಿ. ಬಟ್ 200 ಇತ್ತು, 230 ಇತ್ತು ಅಂಥವ್ರು ನಾನು ಬರೀ ಡಯಟ್ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಆ್ಯಕ್ಚುಲಿ ಟು ಸಮ್ ಎಕ್ಸ್ಟೆಂಟ್ ಓನ್ಲಿ ಇಟ್ ವಿಲ್ ಡಿಕ್ರೀಸ್. ಸೊ ಈ ಮಿಸ್ಕನ್ಸೆಪ್ಷನ್, ಮಿಸ್ಇನ್ಫಾರ್ಮೇಷನ್ ಎಲ್ಲ ಬಿಟ್ಬಿಟ್ಟು ತಜ್ಞರು ಏನು ಹೇಳ್ತಾರೆ ಅದು ಥರ ಪಾಲಿಸೋದ್ರಿಂದನೂ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ದ ಡ್ಯಾಮೇಜ್. ಆಮೇಲೆ ಅವರಿಗೆ BP, ಶುಗರ್, ಕೊಲೆಸ್ಟ್ರಾಲ್ ಇತ್ತು, ಓಕೆ, ಅವ್ರ ಲೈಫ್ ಸ್ಟೈಲ್ ಟ್ರೈ ಮಾಡಿದ್ಮೇಲೂ ಅಟ್ಲೀಸ್ಟ್ 3 ಮಂತ್ಸ್ 6 ಮಂತ್ಸ್ ಆದಮೇಲೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಆಗಲಿ ಇಲ್ಲ ಫಾಲೋಅಪಿಗೆ ಬರಬೇಕು. ಇವ್ರೇನು ಮಾಡ್ಬಿಡ್ತಾರೆ, ಫಾಲೋಅಪ್ ಬರೋದೇ ಇಲ್ಲ. 4-5 ವರ್ಷ ಆದಮೇಲೆ ಬರ್ತಾರೆ, ಅಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಈವನ್ ಇಫ್ ಯು ವಾಂಟ್ ಟು ಟ್ರೈ ಲೈಫ್ ಸ್ಟೈಲ್ ಆದಾಗೂ ದೇ ಶುಡ್ ಕಮ್ ಬ್ಯಾಕ್ ಫಾರ್ ಅಗೇನ್ ಫಾಲೋಅಪ್. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ಸೆಕೆಂಡ್ ಪಾರ್ಟ್ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಈ ಪ್ರೋಟೀನ್ ಸಪ್ಲಿಮೆಂಟ್ಸ್, ಜಿಮ್ಮಿಂಗ್ ಬಗ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಕ್ಚುಲಿ ನಮಗೆ ನ್ಯಾಚುರಲ್ ಡಯಟಲ್ಲೇ ನಮಗೆ ಮೆಜಾರಿಟಿ, ನಮ್ಮ ಡಾಕ್ಟರ್ ಪ್ರದೀಪ್ ಹೇಳ್ದಂಗೆ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನೇ ಭಾಳ ಜಾಸ್ತಿ. ಲೈಕ್ ನಮ್ಮ ಪ್ರೋಟೀನ್ ಇಂಟೆಕ್ ನ್ಯಾಚುರಲ್ ಸೋರ್ಸಸ್ಸಿಂದನೇ ನಾವು ಒಬ್ಟೈನ್ ಮಾಡ್ಬೋದು. ಆ್ಯಕ್ಚುಲಿ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಇದೊಂಥರ ಮಾರ್ಕೆಟ್ ಡ್ರಿವನ್ ಅನಿಸ್ತಾ ಇದೆ ನನಗೆ. ಆಮೇಲೆ ಸೋ ಮೆನಿ ಟೈಮ್ಸ್ ವಿ ಡೋಂಟ್ ನೋ ದ ಕಂಟೆಂಟ್ಸ್ ಇನ್ ದ ಸಪ್ಲಿಮೆಂಟ್ಸ್, ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬರೀ ಪ್ರೋಟೀನ್ ಅಷ್ಟೇ ಇರಲಿಕ್ಕಿಲ್ಲ. ಸೋ ಮೆನಿ ಟೈಮ್ಸ್ ನೌ ಡೇಸ್ ವಿ ಆರ್ ಹಿಯರಿಂಗ್ ದಟ್ ದೇ ಆರ್ ಮಿಕ್ಸ್ಡ್ ವಿತ್ ಟೆಸ್ಟೋಸ್ಟಿರೋನ್, ಮೇಲ್ ಹಾರ್ಮೋನ್ಸಿಂದನೂ ಮಿಕ್ಸ್ ಆಗಿರೋ ಪ್ರೋಟೀನ್ ಸಪ್ಲಿಮೆಂಟ್ಸ್ ಸಿಗ್ತಾ ಇದೆ. ಅದರಿಂದ ಇದ್ರ ಮೇಲೆ ಹೃದಯದ ಮೇಲೆ ಭಾಳ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಇಟ್ ಕ್ಯಾನ್ ಇನ್ಕ್ರೀಸ್ ದ ಅಡ್ರಿನಲಿನ್ ಲೆವೆಲ್ಸ್, ಅನ್ನೆಸರಿ ಎಕ್ಸೆಸಿವ್ ಟೆಸ್ಟೋಸ್ಟಿರೋನ್ ಲೆವೆಲ್ಸ್, ಆಲ್ ದೀಸ್ ಥಿಂಗ್ಸ್. BP ಜಾಸ್ತಿ ಆಗೋದಾಗಲಿ, ಇಟ್ ಹ್ಯಾಸ್ ಅ ಮಲ್ಟಿಪಲ್ ನೆಗೆಟಿವ್ ಎಫೆಕ್ಟ್ಸ್ ಆನ್ ದ ಹಾರ್ಟ್ ಸಿಸ್ಟಮ್ ಆ್ಯಂಡ್ ಓವರ್ ಆಲ್ ಬಾಡಿ. ಸೊ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಪ್ರಿವೆಂಟೆಡ್. ಪ್ರದೀಪ್ ಸರ್, ಕೊನೆಯದಾಗಿ ಒಂದು ಸ್ವಲ್ಪ ವೆದರ್ ಚೇಂಜ್ ಆಯಿತು ಅಂದರೆ ಸಾಕು, ಒಂದು ಸ್ವಲ್ಪ ಮಳೆ ಬಂತು ಅಂತ ಹೇಳಿದ್ರೆ ಸಾಕು, ಜನ ಹೋಗಿ ಬಜ್ಜಿ ತಿನ್ನೋಣ ಅಂತ ಹೇಳ್ತಾರೆ. ಒಂದಷ್ಟು ಜನ ಆಲ್ಕೋಹಾಲ್ ಸೇವನೆ ಮಾಡೋದಿರಬಹುದು. ಈ ವೆದರ್ ಚೇಂಜ್ ಆಗೋಕ್ಕೂ ಮನುಷ್ಯರ ಮನಸ್ಥಿತಿ ಬದಲಾವಣೆ ಆಗ್ಬಿಡುತ್ತೆ ಸರ್. ಇಂಥವ್ರಿಗೆ ಏನು ಹೇಳ್ತೀರಾ ಸರ್? ಖಂಡಿತವಾಗಿ ಇದು ಸ್ವಾಭಾವಿಕ. ಈ ರೀತಿಯ ಕ್ರೇವಿಂಗ್ ಅಂತ ಏನು ನಾವು ಕರಿತೀವಿ, ಇದು ಸ್ವಾಭಾವಿಕ. ಆದ್ರೆ ಒಂದು ಕ್ರಮಬದ್ಧತೆ ಬೇಕು, ಸೆಲ್ಫ್ ಕಂಟ್ರೋಲ್ ಅಂತ ಏನ್ ಕರಿತೀವಿ ಅದು ಬೇಕು. ತಿನ್ನೋದು ತಪ್ಪು ಅಂತಲ್ಲ, ಆದ್ರೆ ಪ್ರಮಾಣ ಮಿತವಾಗಿರ್ಬೇಕು. ಹಾಗೂ ಜಾಗೃತರಾಗಬೇಕು ತಮಗೋಸ್ಕರ ಮತ್ತು ತಮ್ಮ ಪರಿವಾರದಲ್ಲಿರುವ ವಯಸ್ಕರಿಗೋಸ್ಕರ. ಸಪೋಸ್ ನಿಮ್ಮ ಫ್ಯಾಮಿಲಿನಲ್ಲಿ ಒಬ್ರು ಎಲ್ಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಟ್ ಇಶ್ಯೂಸ್ ಇದೆ ಅಂತಂದ್ರೆ ನೀವು ಸರಿಯಾದ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಅಗತ್ಯವಾದ ಕ್ರಮ ತಗೋಬೇಕು. ಅದು ಕನ್ಸಲ್ಟೇಷನ್ ಇರ್ಬೋದು, ಮೆಡಿಸಿನ್ಸ್ ನಲ್ಲಿ ವೇರಿಯೇಷನ್ಸ್ ಇರ್ಬೋದು. ಈ ಒಂದು ಫಾಲೋ ಮಾಡೋದ್ರಿಂದ ಏನು 3-4 ತಿಂಗಳು ಚಳಿಗಾಲ ಏನು ಬರ್ತದೆ, ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಹವಾಮಾನ ವರದಿಗಳ ಪ್ರಕಾರ ಚಳಿಗಾಲ ತುಂಬಾ ತೀಕ್ಷ್ಣವಾಗಿರ್ತದೆ ಅನ್ನೋದೊಂದು ಕಂಡು ಬರ್ತಾ ಇದೆ. ಹಾಗಾಗಿ ಎಚ್ಚೆತ್ತುಕೊಂಡು ಸರಿಯಾದ ಕ್ರಮ ತಗೊಳ್ಳೋದ್ರಿಂದ ನಾವು ಈ ಒಂದು ಫೇಸ್ ಆಫ್ ದ ಇಯರ್ ಏನಿದೆ ಇದನ್ನ ಪರಿಣಾಮಕಾರಿಯಾಗಿ ನಾವು ನಮ್ಮನ್ನ ಕಾಪಾಡ್ಕೊಳ್ಬಹುದು ಅಂತ ನಾನು ಹೇಳಕ್ ಬಯಸ್ತೇನೆ. ವೆಲ್ ಸರ್. ಶರತ್ ಸರ್, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್?
ಕೊನೆಯದಾಗಿ ನಾನು ರಾಮ್ ಸರ್ ಏನ್ ಹೇಳ್ತಿದ್ರು ಅದರದ್ದೇ ಕಂಟಿನ್ಯೂಷನ್ ಹೇಳ್ತೇನೆ. ನಾನು ತುಂಬಾ ಜನ ನೋಡ್ತಿದ್ದೇನೆ ಡಿಸ್ಲಿಪಿಡಿಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಹೆಚ್ಚು ಕಡಿಮೆ ಆಗಿರುವಂತದ್ದು, ಕಡಿಮೆ ಅಲ್ಲ ಹೆಚ್ಚಾಗಿರುವಂತದ್ದು, HbA1c 3 ತಿಂಗಳದ್ದು ಶುಗರ್ ಎವರೇಜ್ ಏನಿರುತ್ತೆ 9, 10, 11, 12 ಎಲ್ಲ ಆಗಿರುತ್ತೆ. ಇಂಥವರೆಲ್ಲ ಬಂದ್ಬಿಟ್ಟು ಸರ್ ಲೈಫ್ ಸ್ಟೈಲ್ ಅಡ್ವೈಸ್ ಮಾಡಿ, ನಾನು ಯೋಗ ಮಾಡ್ತೇನೆ, ಪ್ರಾಣಾಯಾಮ ಮಾಡ್ತೇನೆ, ನನಗೆ ಸರಿ ಆಗ್ಲಿ ಸರ್, 4 ತಿಂಗಳಾದ್ರೂ ತೊಂದರೆ ಇಲ್ಲ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಸೊ ಅಲ್ಲಿ ನಾವು ಖಂಡಿತವಾಗ್ಲೂ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಅವರ ಒಂದು ಸಕ್ಕರೆ ಅಂಶ ಏನಿದೆ ದೇಹದಲ್ಲಿ ತುಂಬಾ ಹೆಚ್ಚಾಗಿ ಓಡ್ತಾ ಇರುತ್ತೆ. ಇದರಿಂದ ಮೈಕ್ರೋ ಸೆಲ್ಸ್ ಏನಿರುತ್ತೆ ಎಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಚಿಕ್ಕ ಚಿಕ್ಕ ನಮ್ಮ ಸೆಲ್ಸ್ ಏನಿರುತ್ತೆ ಎಲ್ಲ ಕೂಡ ಡ್ಯಾಮೇಜ್ ಆಗಿ ಸತ್ತೋಗ್ತಾ ಇರುತ್ತೆ. ಅಂತದ್ರಲ್ಲಿ ಇವ್ರು ಮತ್ತೆ ವೇಟ್ ಮಾಡಿ ನಾನು ಇನ್ನೊಂದು 3 ತಿಂಗಳು ನೋಡ್ತೇನೆ ಸರ್ ಅಂತ ಹೇಳಿದ್ರೆ ಅಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತ ತೊಂದರೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಕಣ್ಣಿಗೆ ಸಂಬಂಧಪಟ್ಟಂತ ತೊಂದರೆಗಳು, ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಆಗುವಂತದ್ದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆಲ್ಲ ಕೂಡ ನಾನು ಈ ಮಾಧ್ಯಮದ ಮೂಲಕ ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಪ್ರಿವೆಂಟಿವ್ ಆಗಿ ಮಾಡೋದಿತ್ತು ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಖಂಡಿತವಾಗ್ಲೂ ಅಡಾಪ್ಟ್ ಮಾಡ್ಕೊಳ್ಳ. ಅದು ನಮ್ಮ ಆಯುರ್ವೇದದಲ್ಲಿ, ಯೋಗದಲ್ಲಿ ಹೇಳಿರೋದು ಇರ್ಬೋದು. ನನಗೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಆದಷ್ಟು ಬರಬಾರ್ದು ಅಂತ ಹೇಳುವಂತವರು ಎಲ್ಲರೂ ಕೂಡ ಒಳ್ಳೆಯ ಒಂದು ಲೈಫ್ ಸ್ಟೈಲ್ ನ ಅಳವಡಿಸ್ಕೊಂಡ್ಬಿಟ್ಟು ಅವರು ಮುಂದೆ ಹೋಗ್ತಾ ಇರಬೇಕು. ಬೈ ಚಾನ್ಸ್ ಬಂತು ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವರು ಒಂದು ನಿರಾಶೆಗೆ ಹೋಗ್ದೇನೆ, ಅವರು ಖಿನ್ನತೆಗೆ ಹೋಗ್ದೇನೆ, ಅದು ಅಡಿಕ್ವೇಟ್ ಏನ್ ಚಿಕಿತ್ಸೆ ಇದೆ ಅದನ್ನ ಮಾಡ್ತಾ ಅದರ ಜೊತೆ ಜೀವನ ಶೈಲಿಯ ಒಂದು ಪದ್ಧತಿ ಏನಿದೆ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಅವರಿಗೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ವೆಲ್ ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ರಾಮ್ ನರೇಶ್ ಚೌಧರಿ ಅವರು, ಹಾಗೆಯೇ ಡಾಕ್ಟರ್ ಶರತ್ ಕುಲಕರ್ಣಿ ಅವರು, ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಪ್ರದೀಪ್ ಹಾರ್ನಳ್ಳಿ ಅವರು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗುತ್ತೆ, ಹೃದಯಾಘಾತ ಹೆಚ್ಚಾಗೋ ಕಾರಣ ಏನು, ಇದರಿಂದ ಪಾರಾಗುವಂಥ ನಿಟ್ಟಿನಲ್ಲಿ ವೈದ್ಯರು ಏನೆಲ್ಲ ಸಲಹೆಯನ್ನು ಕೊಟ್ಟರು, ಹಾಗೆಯೇ ಬೇರೆ ಬೇರೆ ಚಳಿಗಾಲದಲ್ಲಿ ಉಂಟಾಗುವಂಥ ಬೇರೆ ಬೇರೆ ಸಮಸ್ಯೆಗಳೇನು, ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನಮ್ಮ ತಜ್ಞ ವೈದ್ಯರು ಕೊಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.